ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಎಲ್ರೂ ಹೇಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಅನ್ಕೊಳ್ತೇನೆ. ಇವತ್ತು ನಾವು ವಿಜ್ಞಾನ ವಿಷಯದ ಕೊನೆಯ ಒಂದು ಭೌತಶಾಸ್ತ್ರ ವಿಭಾಗದ ಪಾಠದಲ್ಲಿದ್ದೇವೆ. ಇದು ವಿಜ್ಞಾನ ವಿಷಯದ ಕೊನೆಯ ಪಾಠದ ಒಂದು ರಿವಿಷನ್ ಆಗಿದೆ. ಪಾಠದ ಹೆಸರು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅಂತ. ಸೊ ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ಪಾಠ ಆಗಿದೆ. ಇದನ್ನ ಎಲ್ಲರೂ ಚೆನ್ನಾಗಿ ಓದಿದೀರಾ ಒಂದ್ಸಲ ಆದ್ರೂ ಅಂತ ಅಂದ್ಕೊಂಡಿದ್ದೇನೆ. ನೀವು ಓದಿದ್ರೆ ಇವಾಗ ನಾವು ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ನಿಮ್ಗೆ ಈಸಿ ಆಗತ್ತೆ. ನೋಡೋಣ ಇವಾಗ ಕಲಿಕಾಂಶಗಳು ಏನು ಅಂತ ನೋಡೋಣ. ಮೊದಲನೆಯದು ಮಾನವನ ಕಣ್ಣಿನ ರಚನೆ ಮತ್ತು ಕಾರ್ಯ. ಎರಡನೇದು ದೃಷ್ಟಿದೋಷ ಮತ್ತು ಅವುಗಳ ಪರಿಹಾರ. ದೃಷ್ಟಿದೋಷ ಬೇರೆ ಬೇರೆ ಇದೆ. ಸಮೀಪ ದೃಷ್ಟಿದೋಷ, ಮಯೋಪಿಯಾ ಅಂತ ಕರಿತೀವಿ. ಆಮೇಲೆ ದೂರದೃಷ್ಟಿಗೂ ದೋಷ, ಹೈಪರ್ ಮೆಟ್ರೋಪೋಬಿಯಾ, ಆಮೇಲೆ ಪ್ರಿಸ್ಬಯೋಪಿಯಾ ಅಂತ ಹೇಳ್ತೀವಿ, ಸಾಮಾನ್ಯವಾಗಿ ವಯಸ್ಸಾದವರಿಗೆ ಬರುವಂತಹದ್ದು. ಆಮೇಲೆ ಬರುವುದು ಅಂದ್ರೆ ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ, ತ್ರಿಭುಜ ಪಾದ ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ. ಆಮೇಲೆ ಗಾಜಿನ ಪಟ್ಟಕದ ಮೂಲಕ ಬೆಳಕಿನ ವರ್ಣ ವಿಭಜನೆ. ಬಿಳಿಯ ಬೆಳಕು 7 ಅದರ ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದುವುದು, ಅದನ್ನ ತೋರಿಸುವುದು ವರ್ಣ ವಿಭಜನೆ ಪ್ರಕ್ರಿಯೆ, ಬೆಳಕಿನ ವರ್ಣ ವಿಭಜನೆ ಪ್ರಕ್ರಿಯೆ ಅಂತ ಕರಿತೇವೆ. ಆಮೇಲೆ ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನ, ಅದು ಆಯ್ತಾ. ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನ. ಆಮೇಲೆ ಬೆಳಕಿನ ಚದುರುವಿಕೆ, ಟಿಂಡಾಲ್ ಪರಿಣಾಮ. ಈ ಎಲ್ಲಾ ಪಾಠಗಳನ್ನ ನೀವು ಈ ಎಲ್ಲಾ ಕಲಿಕಾಂಶಗಳನ್ನ ನೀವು ನೋಡ್ಲಿಕ್ಕೆ ಇದ್ದೀರಿ, ಆಯ್ತಾ. ಇದ್ರ ಮೇಲೆ ಕ್ವಶನ್ ಬರುತ್ತೆ. ಈಗ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಒಂದು ಪಾಠದ ಮೇಲೆ ಅಂಕದ ಹಂಚಿಕೆಯನ್ನ ನೋಡೋಣ. ಒಟ್ಟು ನಿಮಗೆ 5 ಅಂಕದ ಪ್ರಶ್ನೆ ಬರಬಹುದು. 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಅದೇ ರೀತಿ 1 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಒಟ್ಟು 2 ಪ್ರಶ್ನೆಗಳು ನಿಮ್ಗೆ ಬರುತ್ತೆ. 5 ಅಂಕಕ್ಕೆ ಬರುತ್ತೆ. ಆಮೇಲೆ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಸಮೀಪ ದೃಷ್ಟಿ ಎಂದರೇನು? ಮಯೋಪಿಯಾ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಏನು ಹಾಗಿದ್ರೆ? ಸಮೀಪ ದೃಷ್ಟಿ ಅಂದ್ರೆ ಸಮೀಪ ದೃಷ್ಟಿ ದೋಷ ಇರೋರಿಗೆ ಸಮೀಪದ ವಸ್ತುಗಳು ಈಸಿಯಾಗಿ ಗೋಚರಿಸ್ತದೆ, ಆದ್ರೆ ದೂರದ ವಸ್ತುಗಳು ಅವರಿಗೆ ಕಾಣುವುದಿಲ್ಲ. ಇದರಲ್ಲಿ ಅವರ ಕಣ್ಣಿನಲ್ಲಿರುವ ಮಸೂರದ ಒಂದು ಸ್ಥಿತಿಸ್ಥಾಪಕತ್ವ ಗುಣದ ಕೊರತೆಯಿಂದ ಏನಾಗತ್ತೆ, ಈ ರೀತಿ ಆಗತ್ತೆ. ಏನಾಗತ್ತೆ, ಅವರಿಗೆ ಮಸೂರದ ಏನು ವಕ್ರತೆ ತುಂಬಾ ಜಾಸ್ತಿ ಇರೋದ್ರಿಂದ, ತುಂಬಾ ಹತ್ತಿರದಲ್ಲೇ ಅಂದ್ರೆ ಈ ರೆಟಿನಾ ಅಕ್ಷಿಪಟಲದಕ್ಕಿಂತ ಮುಂದೆನೆ ಏನಾಗತ್ತೆ ಹೇಳಿ, ಬೆಳಕು ಕೇಂದ್ರೀಕೃತಗೊಳ್ಳೋದ್ರಿಂದ ಅವರಿಗೆ ಹತ್ತಿರದ ವಸ್ತುಗಳಷ್ಟೇ ಕಾಣುತ್ತೆ, ದೂರದಿಂದ ಬಂದ ವಸ್ತುಗಳ ಕಾಣೋದಿಲ್ಲ. ನೋಡೋಣ ಯಾವ ರೀತಿ ಅಂತ. ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ, ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲದ ಕಣ್ಣಿನ ದೋಷವನ್ನ ಸಮೀಪ ದೃಷ್ಟಿ ದೋಷ ಅಂತ ಕರಿತೇವೆ. ಸೊ ಮಸೂರದ ವಕ್ರತೆ ಜಾಸ್ತಿ ಇರೋದ್ರಿಂದ ಇವರಲ್ಲಿ, ಅಥವಾ ಏನು ಕಣ್ಣುಗುಡ್ಡೆಯ ಉದ್ದ ಕೂಡ ಜಾಸ್ತಿ ಇರೋದ್ರಿಂದ, 2 ಕೇಸಸ್ ಇರುತ್ತೆ. ಆಗ ದೂರದ ವಸ್ತುವಿನಿಂದ ಬಂದಂತಹ ಬೆಳಕಿನ ಕಿರಣಗಳು ಅಕ್ಷಿಪಟಲದ ಮುಂಭಾಗದಲ್ಲಿ ಕೇಂದ್ರೀಕೃತಗೊಳ್ಳೋದ್ರಿಂದ ಏನಾಗಲ್ಲ, ಅವರಿಗೆ ದೂರದ ವಸ್ತುಗಳು ಕಾಣಲ್ಲ. ಅವರಿಗೆ ಆಕ್ಚುಲಿ ಪ್ರತಿಬಿಂಬ ಎಲ್ಲಿ ಉಂಟಾಗ್ಬೇಕು ಹೇಳಿ, ಬೆಳಕು ಎಲ್ಲಿ ಕೇಂದ್ರೀಕೃತಗೊಳ್ಬೇಕು ವಕ್ರೀಭವನದ ನಂತರ? ಅಕ್ಷಿಪಟಲದ ಮೇಲೆ ಅಥವಾ ರೆಟಿನಾದ ಮೇಲೆ, ಈ ಒಂದು ಭಾಗದಲ್ಲಿ ಕೇಂದ್ರೀಕೃತ. ಒಂದೇ ನಿಮಿಷ. ದೂರದ ವಸ್ತುವಿನಿಂದ ಬಂದಂತಹ ಬೆಳಕಿನ ಕಿರಣಗಳು ಆಕ್ಚುಲಿ ಈ ಒಂದು ಭಾಗದಲ್ಲಿ, ರೆಟಿನಾ ಅಂದ್ರೆ ಇಲ್ಲಿದೆ, ಈ ಒಂದು ಭಾಗದಲ್ಲಿ ಕೇಂದ್ರೀಕೃತಗೊಳ್ಬೇಕು. ಇಲ್ಲಿಂದ ದೂರದ ವಸ್ತುವಿನಿಂದ ಬಂದ ಬೆಳಕಿನ ಕಿರಣಗಳು ರೆಟಿನಾ ಅಥವಾ ಅಕ್ಷಿಪಟಲ ಈ ಒಂದು ಭಾಗದಲ್ಲಿ ಕೇಂದ್ರೀಕೃತಗೊಳ್ಬೇಕು. ಆದ್ರೆ ಅವರ ಒಂದು ಲೆನ್ಸ್ ಅಲ್ಲಿ ಡಿಫೆಕ್ಟ್ ಇರೋದ್ರಿಂದ, ಮಸೂರದಲ್ಲಿ ಡಿಫೆಕ್ಟ್ ಇರೋದ್ರಿಂದ ಈ ರೆಟಿನಾದ ಮುಂಭಾಗದಲ್ಲಿ ಇಲ್ಲೆಲ್ಲೋ ಬಂದು ಕೇಂದ್ರೀಕೃತಗೊಳ್ಳುತ್ತೆ.
ಆಗ ಅವರಿಗೆ ದೂರದ ವಸ್ತುಗಳು ಕಾಣೋದಿಲ್ಲ. ಆಯ್ತಾ? ಇದಕ್ಕೆ ಕಾರಣ ಅಂದ್ರೆ ಮಸೂರ ತುಂಬಾ ವಕ್ರವಾಗಿರೋದ್ರಿಂದ ಸಂಗಮ ದೂರ ಅತ್ಯಂತ ಚಿಕ್ಕದಾಗಿರುತ್ತೆ, ಕಡಿಮೆ ಲೆಂತ್ ಅಲ್ಲಿ ಇರುತ್ತೆ. ಹಾಗಾಗಿ ದೂರದ ವಸ್ತುವನ್ನ ನೋಡ್ಲಿಕ್ಕೆ ಇವರಿಗೆ ಸಾಧ್ಯ ಇರೋದಿಲ್ಲ. ಅಥವಾ ಮತ್ತೊಂದು ಕಾರಣ ಅಂದ್ರೆ ಕಣ್ಣು ಗುಡ್ಡೆನೆ ಏನಾಗಿರುತ್ತೆ ಹೇಳಿ, ತುಂಬಾ ಉದ್ದವಾಗಿರುತ್ತೆ. ಆಗ ದೂರದಿಂದ ಬಂದ ವಸ್ತುವಿನ ಬೆಳಕಿನ ಕಿರಣಗಳು ಇಲ್ಲಿ ಹಿಂಭಾಗದಲ್ಲಿ ರೆಟಿನಾದಲ್ಲಿ, ಇಲ್ಲಿ ನೋಡಿ ಇದು ರೆಟಿನಾ, ಇಲ್ಲಿ ಬಂದು ಕೇಂದ್ರೀಕೃತಗೊಳ್ಬೇಕು. ಆಯ್ತಾ? ಅಲ್ಲಿ ಬಂದು ಕೇಂದ್ರೀಕೃತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಅದಕ್ಕಿಂತ ಮುಂಭಾಗದಲ್ಲಿಯೇ ಏನಾಗತ್ತೆ, ಕೇಂದ್ರೀಕೃತಗೊಳ್ಳುತ್ತದೆ. ಆಮೇಲೆ ಸಮೀಪ ದೃಷ್ಟಿಯ ಕಣ್ಣಿನ ಯಾವುದಾದ್ರೂ ಎರಡು ಲಕ್ಷಣವನ್ನ ತಿಳಿಸಿ. ಸೊ ಸಮೀಪ ದೃಷ್ಟಿ ಇರೋರಿಗೆ ಏನ್ ಲಕ್ಷಣ ಇರುತ್ತೆ? ಸಮೀಪ ದೃಷ್ಟಿಯ ಕಣ್ಣಿನ ಎರಡು ಲಕ್ಷಣಗಳು. ಸೊ ನಾನು ಆಲ್ರೆಡಿ ಹೇಳ್ದಾಗೆ ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಇರೋದ್ರಿಂದ ಸಂಗಮ ದೂರ ಅಥವಾ ಫೋಕಲ್ ಲೆಂತ್ ಅಥವಾ ಸಂಗಮ ಬಿಂದು ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಬೆಳಕು ವಕ್ರೀಭವನಗೊಂಡು ಫೋಕಸ್ ಆಗೋದು ಅಥವಾ ಕೇಂದ್ರೀಕೃತಗೊಳ್ಳೋದು ಅಥವಾ ಒಂದು ಬಿಂದುವಿನಲ್ಲಿ ಸಂಗಮಗೊಳ್ಳೋದು ಅತ್ಯಂತ ಕಡಿಮೆ ದೂರದಲ್ಲಿರುತ್ತೆ. ರೆಟಿನಾದ ಇಲ್ಲಿ ಅಂದ್ರೆ ಇದು ರೆಟಿನಾ ಅಲ್ವಾ, ಈ ರೆಟಿನಾದ ಮೇಲೆ ಕೇಂದ್ರೀಕೃತಗೊಳ್ಳೋದ್ರ ಬದಲು ಇಲ್ಲಿ ಮುಂದೆಲ್ಲೋ ಕೇಂದ್ರೀಕೃತಗೊಳ್ಳುತ್ತೆ, ರೆಟಿನಾದ ಮುಂಭಾಗದಲ್ಲಿ ಕೇಂದ್ರೀಕೃತಗೊಳ್ಳುತ್ತೆ. ಹಾಗಾಗಿ ಅವರಿಗೆ ದೂರದ ವಸ್ತುವನ್ನ ನೋಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆಮೇಲೆ ಎರಡನೇ ಕಣ್ಣಿನ ಲಕ್ಷಣ ಅಂದ್ರೆ ಕಣ್ಣುಗುಡ್ಡೆ ನಾರ್ಮಲ್ ಸೈಜ್ಗಿಂತ ಉದ್ದ ಆಗಿರುತ್ತೆ. ಹಾಗಾಗಿ ದೂರದ ವಸ್ತುವಿನಿಂದ ಬಂದಂತ ಬೆಳಕಿನ ಕಿರಣಗಳು ಇಷ್ಟು ದೂರ ಇರೋ ಅಕ್ಷಿಪಟಲದ ಮೇಲೆ ಬಂದು ಫೋಕಸ್ ಆಗ್ಲಿಕ್ಕೆ ಆಗೋದಿಲ್ಲ ಅಥವಾ ಕೇಂದ್ರೀಕೃತಗೊಳ್ಳಿಕ್ಕೆ ಆಗೋದಿಲ್ಲ, ಅದಕ್ಕಿಂತ ಮುಂದೆನೆ ಕೇಂದ್ರೀಕೃತಗೊಳ್ಳುತ್ತದೆ. ಹಾಗಾಗಿ ಸಮೀಪ ದೃಷ್ಟಿ ಕಣ್ಣಿನ ಯಾವ್ದಾದ್ರು ಎರಡು ಲಕ್ಷಣ ಯಾವ್ಯಾವ್ದು ಹಾಗಿದ್ರೆ, ಒಂದು ಮಸೂರದ ವಿಪರೀತ ಮಸೂರದ ವಿಪರೀತ ವಕ್ರತೆ ಅಂದ್ರೆ ಜಾಸ್ತಿ ಕರುವಾಗಿರೋದು ಮಸೂರ. ಆಯ್ತಾ? ಆಮೇಲೆ ಎರಡನೇದು ಅಂದ್ರೆ ಕಣ್ಣುಗುಡ್ಡೆ ಸಹಜ ಸ್ಥಿತಿಗಿಂತ ಉದ್ದಾಗಿರೋದು. ಇದೇ ಮೇನ್ ಕಾರಣ ಆಗಿರುತ್ತೆ ಸಮೀಪ ದೃಷ್ಟಿ ಇರೋರಿಗೆ. ಕಣ್ಣಿನಲ್ಲಿ ಈ ಡಿಫೆಕ್ಟ್ ಇರೋದ್ರಿಂದ ಸಮೀಪ ದೃಷ್ಟಿ ಉಂಟಾಗತ್ತೆ. ಆಮೇಲೆ ಸಮೀಪ ದೃಷ್ಟಿಯನ್ನ ಹೇಗೆ ಸರಿಪಡಿಸಬಹುದು ಹಾಗಿದ್ರೆ? ಮಸೂರದ ವಕ್ರತೆ ಜಾಸ್ತಿ ಇರುತ್ತೆ ಅಲ್ವಾ ಸಮೀಪ ದೃಷ್ಟಿ ಇರೋರಿಗೆ, ಅಂದರೆ ಸಂಗಮ ದೂರ ಕಡಿಮೆ ಇರುತ್ತೆ. ಸೊ ಸಂಗಮ ದೂರ ಜಾಸ್ತಿ ಮಾಡಬೇಕು ಅಂದ್ರೆ ನಾವು ಕಣ್ಣಿನ ಮಸೂರಕ್ಕಿಂತ ಮುಂಚೆ ಬೆಳಕು ಬರುವಾಗ ಅಲ್ಲಿ ಒಂದು ನಿಮ್ನ ಮಸೂರವನ್ನ ಇಟ್ರೆ ಆಗ ಸಂಗಮ ದೂರವು ಏನಾಗುತ್ತೆ, ಬ್ಯಾಲೆನ್ಸ್ ಆಗತ್ತೆ, ಅಡ್ಜಸ್ಟ್ ಆಗತ್ತೆ. ಯಾಕೆಂದ್ರೆ ನಿಮ್ನ ಮಸೂರಕ್ಕೆ ಬೆಳಕನ್ನ ವಿಕೇಂದ್ರೀಕರಿಸುವ ಗುಣ ಇರುತ್ತೆ. ಈಗ ನೋಡಿ, ಈ ರೀತಿ ಒಂದು ನಿಮ್ನ ಮಸೂರವನ್ನ ಇಲ್ಲಿ ಬೆಳಕು ಕಣ್ಣಿನ ಮಸೂರಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ನ ಮಸೂರವನ್ನ ಇಟ್ರೆ, ಅಂದ್ರೆ ನಿಮ್ಮ ಕನ್ನಡಕ ನಿಮ್ನ ಮಸೂರದ್ದಾಗಿದ್ರೆ ಈ ರೀತಿ ಬೆಳಕು ದೂರದ ವಸ್ತುವಿನಿಂದ ಬಂದದ್ದು ಸ್ವಲ್ಪ ಏನು ನಿಮ್ಗೆ ಗೊತ್ತಿದೆ ಅಲ್ಲ ವಕ್ರೀಭವನ ಯಾವ ರೀತಿ ಆಗತ್ತೆ ಅಂತ, ಸ್ವಲ್ಪ ವಿಕೇಂದ್ರೀಕರಿಸುವ ಗುಣ ಇರೋದ್ರಿಂದ ಯಾವುದಕ್ಕೆ, ನಿಮ್ನ ಮಸೂರಕ್ಕೆ ಈ ರೀತಿ ಬಂದು ಸರಿಯಾಗಿ ಅಕ್ಷಿಪಟಲದ ಮೇಲೆಯೇ ಬೆಳಕು ಕೇಂದ್ರೀಕೃತ, ಈ ಕಣ್ಣಿನ ಮಸೂರದ ಮೂಲಕ ಹಾದು ಬಂದಂತ ಬೆಳಕು ವಕ್ರೀಭವನಗೊಂಡು ಸರಿಯಾಗಿ ಅಕ್ಷಿಪಟಲದ ಮೇಲೆ ಅಥವಾ ರೆಟಿನಾದ ಮೇಲೆ ಕೇಂದ್ರೀಕೃತಗೊಳ್ಳೋ ತರ ಮಾಡತ್ತೆ. ಯಾವುದು? ನೀವು ಸೂಕ್ತವಾದ ಸಾಮರ್ಥ್ಯದ ನಿಮ್ನ ಮಸೂರವನ್ನ ಬಳಸಬೇಕು. ಸೂಕ್ತ ಸಾಮರ್ಥ್ಯದ ಉತ್ತರ ಏನು ಆಗಿದ್ರೆ, ಸೂಕ್ತ ಸಾಮರ್ಥ್ಯ ಹೊಂದಿದ ನಿಮ್ನ ಮಸೂರವನ್ನು ಉಪಯೋಗಿಸಿ ಸಮೀಪ ದೃಷ್ಟಿ ದೋಷವನ್ನ ನಿವಾರಣೆ ಮಾಡಬಹುದು. ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೆ ಏನು? ಕಣ್ಣಿನ ಹೊಂದಾಣಿಕೆ, ಈಗ ನಮ್ಗೆ ದೂರದ ವಸ್ತುಗಳನ್ನು ನೋಡ್ಬೇಕು, ಹತ್ತಿರದ ವಸ್ತುಗಳನ್ನು ನೋಡ್ಬೇಕು. ಹಾಗಾಗಿ ನಮ್ಮ ಕಣ್ಣಿನಲ್ಲಿರುವ ಮಸೂರದ ಏನು ವಕ್ರತೆ ಅಡ್ಜಸ್ಟ್ ಆಗ್ಬೇಕು ಅಲ್ವಾ. ಈಗ ದೂರದ ವಸ್ತುವನ್ನ ನೋಡ್ಬೇಕಾದ್ರೆ ಕಣ್ಣಿನ ಮಸೂರದ ಸಂಗಮ ದೂರ ಜಾಸ್ತಿ ಆಗ್ಬೇಕು, ಹತ್ತಿರದ ವಸ್ತುವನ್ನ ನೋಡ್ಬೇಕಾದ್ರೆ ಕಣ್ಣಿನ ಮಸೂರದ ಸಂಗಮ ದೂರ ಕಡಿಮೆ ಆಗ್ಬೇಕು. ಅಂದ್ರೆ ತುಂಬಾ ಹತ್ತಿರದಲ್ಲಿ ವಸ್ತುವಿನಿಂದ ಬಂದಂತ ಬೆಳಕು ವಕ್ರೀಭವನಗೊಂಡು ಕೇಂದ್ರೀಕೃತ ಆಗ್ಬೇಕು ಹತ್ತಿರದ ವಸ್ತುವನ್ನ ನೋಡ್ಬೇಕಾದ್ರೆ, ಈ ರೀತಿ ಆಗ್ಬೇಕು ಅಲ್ವಾ. ಹಾಗಾಗಿ ಇಲ್ಲಿ ಏನು ಮಾಡ್ಬೇಕು, ಕಣ್ಣು ಸಂಗಮ ದೂರದಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೋಬೇಕು. ಇದು ಯಾವ್ದು ಮಾಡತ್ತೆ ಅಂದ್ರೆ ಸಿಲಿಯರಿ ಸ್ನಾಯುಗಳ ಸಹಾಯದಿಂದ ಏನ್ ಮಾಡತ್ತೆ, ಕಣ್ಣು ತನ್ನ
ಆ, ಮಸೂರದ ಸಂಗಮ ದೂರವನ್ನ ಆ, ವಸ್ತುವಿನ ದೂರಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ, ಹೆಚ್ಚು ಕಡಿಮೆ ಮಾಡುತ್ತೆ. ಈಗ ದೂರದ ವಸ್ತುವನ್ನ ನೋಡ್ಬೇಕು ಅಂದ್ರೆ ಮಸೂರ ಏನಾಗತ್ತೆ, ತೆಳುವಾಗತ್ತೆ. ತೆಳುವಾಗತ್ತೆ ಅಂದ್ರೆ ವಕ್ರತೆ ಕಡಿಮೆ ಆಗತ್ತೆ. ಆಗ ಸಂಗಮ ದೂರ ಜಾಸ್ತಿ ಆಗಿ ದೂರದ ವಸ್ತುವನ್ನ ಈಸಿಯಾಗಿ ನೋಡ್ಬಹುದು. ಅದೇ ಹತ್ತಿರದ ವಸ್ತು ನೋಡ್ಬೇಕು ಅಂದ್ರೆ ಮಸೂರದ ವಕ್ರತೆ ಅಂದ್ರೆ ಕರು ಜಾಸ್ತಿ ಆಗಿ ಸಂಗಮ ದೂರ ಕಡಿಮೆ ಆಗಿ ಹತ್ತಿರದ ವಸ್ತುವನ್ನ ಈಸಿಯಾಗಿ ನೋಡ್ಬಹುದು. ಈ ರೀತಿ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅನ್ನ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತ ಹೇಳ್ತೇವೆ. ಈಗ ನೋಡಿ ಯಾವ ರೀತಿ ಬರಿಬೇಕು ಶಾರ್ಟ್ ಆಗಿ ಅಂದ್ರೆ, ದೂರದ ಮತ್ತು ಹತ್ತಿರದ ವಸ್ತುಗಳನ್ನ ವೀಕ್ಷಿಸಲು ಕಣ್ಣಿನ ಮಸೂರವು ಸಂಗಮ ದೂರದಲ್ಲಿ ಮಾಡಿಕೊಳ್ಳುವ ಹೊಂದಾಣಿಕೆಯನ್ನ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದು ಕರೆಯುವರು. ಈ ರೀತಿ ಬರಿಬೇಕು ನೀವು, ಆಯ್ತಾ? ಆಮೇಲೆ ದೂರದ ವಸ್ತುವನ್ನು ನೋಡುವಾಗ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ. ನಾನು ಆಲ್ರೆಡಿ ಹೇಳಿದ ಹಾಗೆ ದೂರದ ವಸ್ತುವನ್ನ ನೋಡ್ಬೇಕಾದ್ರೆ ಮಸೂರದ ಏನು ವಕ್ರತೆ ಕಡಿಮೆ ಆಗ್ತದೆ, ಅಂದ್ರೆ ಮಸೂರ ತೆಳುವಾಗ್ತದೆ. ಯಾವುದರ ಸಹಾಯದಿಂದ? ಸಿಲಿಯರಿ ಸ್ನಾಯುಗಳು ಅಂತ ಇರುತ್ತೆ ಕಣ್ಣಿನಲ್ಲಿ. ಕಣ್ಣಿನ ರಚನೆಯನ್ನ ನೀವು ಸರಿಯಾಗಿ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಒಂದ್ಸಲ ಅದನ್ನ ಓದಿ ಅರ್ಥೈಸ್ಕೊಳ್ಳಿ. ಸಿಲಿಯರಿ ಸ್ನಾಯುಗಳ ಸಹಾಯದಿಂದ ಏನಾಗತ್ತೆ, ಕಣ್ಣಿನ ಮಸೂರದ ವಕ್ರತೆ ಕಡಿಮೆ ಆಗತ್ತೆ, ಅಂದ್ರೆ ತೆಳುವಾಗತ್ತೆ. ಯಾವಾಗ? ದೂರದ ವಸ್ತುವನ್ನ ನೋಡುವಾಗ. ಆಗ ದೂರದ ವಸ್ತುವಿನಿಂದ ಬಂದ ಬೆಳಕಿನ ಕಿರಣಗಳು ಸರಿಯಾಗಿ ಅಕ್ಷಿಪಟಲದ ಮೇಲೆ ಕೇಂದ್ರೀಕೃತವಾಗಿ ತಲೆ ಕೆಳಗಾದ ಪ್ರತಿಬಿಂಬ ಬಿದ್ದು ನಮಗೆ ದೃಷ್ಟಿ ಗೋಚರಿಸ್ತದೆ, ಆಯ್ತಾ? ದೂರದ ವಸ್ತುಗಳನ್ನ ನೋಡುವಾಗ ಸಿಲಿಯರಿ ಸ್ನಾಯುಗಳು ವಿಶ್ರಾಂತಗೊಳ್ಳುವುದರಿಂದ ಮಸೂರವು ತೆಳ್ಳಗಾಗುತ್ತದೆ. ಮಸೂರವು ತೆಳ್ಳಗಾಗುತ್ತದೆ ಅಂದ್ರೆ ವಕ್ರತೆ ಕಡಿಮೆ ಆಗುತ್ತೆ. ಆಗ ಏನಾಗುತ್ತೆ, ಸಂಗಮ ದೂರ ಜಾಸ್ತಿಯಾಗಿ ದೂರದ ವಸ್ತುಗಳು ಸರಿಯಾದ ರೀತಿಯಲ್ಲಿ ಅಕ್ಷಿಪಟಲದ ಮೇಲೆ ದೂರದ ವಸ್ತುವಿನಿಂದ ಬಂದಂತಹ ಬೆಳಕಿನ ಕಿರಣಗಳು ಕಣ್ಣಿನ ಮಸೂರದ ಮೂಲಕ ವಕ್ರೀಭವನಗೊಂಡು ಸರಿಯಾದ ರೀತಿಯಲ್ಲಿ ಅಕ್ಷಿಪಟಲದ ಮೇಲೆ ಅಥವಾ ರೆಟಿನಾದಲ್ಲಿ ಕೇಂದ್ರೀಕೃತಗೊಂಡು ತಲೆ ಕೆಳಗಾದ ಬಿಂಬ ಉಂಟಾಗಿ ನಮಗೆ ದೃಷ್ಟಿ ಗೋಚರಿಸ್ತದೆ. ಈ ರೀತಿ ದೂರದ ವಸ್ತುಗಳನ್ನ ನೋಡುವಾಗ ಕಣ್ಣು ಹೊಂದಾಣಿಕೆಯನ್ನ ಮಾಡ್ಕೊಳ್ಳುತ್ತೆ. ಎಲ್ಲಿ? ತನ್ನ ಮಸೂರದ ವಕ್ರತೆಯಲ್ಲಿ. ಪ್ರಿಸ್ಬಯೋಪಿಯಾ ಅಂದರೇನು? ಸಾಮಾನ್ಯವಾಗಿ ವಯಸ್ಸಾದವರಿಗೆ ಕಣ್ಣೇನಾಗತ್ತೆ, ಮಂಜಾಗತ್ತೆ. ದೂರದ ವಸ್ತು ಅಥವಾ ಹತ್ತಿರದ ವಸ್ತು ನೋಡ್ಲಿಕ್ಕೆ ಆಗೋದಿಲ್ಲ, ಓದ್ಲಿಕ್ಕೆ ಆಗೋದಿಲ್ಲ, ಅವರಿಗೆ ಸರಿಯಾಗಿ ಕಣ್ಣು ಕಾಣಿಸೋದಿಲ್ಲ, ಮಂಜಾಗತ್ತೆ. ಕಾರಣ ಏನು ಹಾಗಿದ್ರೆ? ಏನಾಗಿರುತ್ತೆ? ಒಂದು, ಅವರ ಸಿಲಿಯರಿ ಸ್ನಾಯುಗಳು ದುರ್ಬಲಗೊಂಡಿರುತ್ತೆ. ಆಮೇಲೆ ಕಣ್ಣು ತನ್ನ ಸ್ಥಿತಿಸ್ಥಾಪಕತ್ವವನ್ನ ಕಳ್ಕೊಂಡಿರುತ್ತೆ. ಸ್ಥಿತಿಸ್ಥಾಪಕತ್ವ ಅಂದ್ರೆ ಇಲಾಸ್ಟಿಸಿಟಿ ಅಂತ ಹೇಳ್ತೀವಿ, ಗಾತ್ರವನ್ನ ಹೆಚ್ಚು ಕಡಿಮೆ ಮಾಡಿಕೊಳ್ಳುವಂತಹ ಗುಣ. ಸಾಮಾನ್ಯವಾಗಿ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ವಯಸ್ಸಾದಂತೆ ಕಡಿಮೆ ಆಗ್ತದೆ. ನಾನು ಆಲ್ರೆಡಿ ಹೇಳಿದ್ನಲ್ಲ, ಈಗ ದೂರದ ವಸ್ತುವನ್ನ ನೋಡ್ಬೇಕಾದ್ರೆ ಮಸೂರವು ಏನಾಗತ್ತೆ, ತೆಳ್ಳಗಾಗತ್ತೆ, ಸಂಗಮ ದೂರ ಜಾಸ್ತಿ ಆಗತ್ತೆ. ಹತ್ತಿರದ ವಸ್ತುವನ್ನ ನೋಡ್ಬೇಕಾದ್ರೆ ಮಸೂರದ ವಕ್ರತೆ ಜಾಸ್ತಿಯಾಗಿ ಸಂಗಮ ದೂರ ಕಡಿಮೆಗೊಂಡು ನಮ್ಗೆ ವಸ್ತುಗಳು ಗೋಚರಿಸ್ತದೆ ಅಂತ. ಅದೇ ವಯಸ್ಸಾದಾಗೆ ಕಣ್ಣಿನ ಈ ರೀತಿ ಹೊಂದಾಣಿಕೆ ಸಾಮರ್ಥ್ಯ ಕಡಿಮೆ ಆಗತ್ತೆ. ಅಂತವರು ಹತ್ತಿರದ ವಸ್ತುಗಳನ್ನ ಕನ್ನಡಕವಿಲ್ಲದೆ ನೋಡಲು ಸಾಧ್ಯವಾಗುವುದಿಲ್ಲ, ಅಥವಾ ದೂರದ ವಸ್ತುವನ್ನು ಕೆಲವೊಂದ್ಸಲ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಂತಹ ಒಂದು ದೋಷವನ್ನ ಏನಂತ ಕರಿತೀವಿ ಅಂದ್ರೆ ಪ್ರಿಸ್ಬಯೋಪಿಯಾ ಅಂತ ಕರಿತೀವಿ. ಸಾಮಾನ್ಯವಾಗಿ ಇದು ವಯಸ್ಸಾದವರಿಗೆ ಬರುವಂತ ಒಂದು ಕಾಯಿಲೆ. ಯಾಕೆಂದ್ರೆ ಕಣ್ಣು ತನ್ನ ಹೊಂದಾಣಿಕೆ ಸಾಮರ್ಥ್ಯವನ್ನ ಕಡಿಮೆ ಮಾಡುತ್ತೆ. ಸ್ನಾಯುಗಳೆಲ್ಲ ದುರ್ಬಲ ಆಗೋದ್ರಿಂದ ಈ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಕಡಿಮೆ ಆಗ್ತಾ ಬರುತ್ತೆ. ಸೊ ಪ್ರಿಸ್ಬಯೋಪಿಯಾ ದೋಷಕ್ಕೆ ಕಾರಣಗಳೇನು ಅಂತ ಕ್ವಶನ್ ಅನ್ನ ಕೇಳಿದ್ದಾರೆ. ನಾನು ಆಲ್ರೆಡಿ ಹೇಳ್ದಾಗೆ ಈಗ ಸ್ನಾಯುಗಳು ದುರ್ಬಲ ಆಗತ್ತೆ, ಕಣ್ಣು ತನ್ನ ಸ್ಥಿತಿಸ್ಥಾಪಕತ್ವವನ್ನ ಅಂದ್ರೆ ಇಲಾಸ್ಟಿಸಿಟಿ ಪ್ರಾಪರ್ಟಿಯನ್ನ ಕಳ್ಕೊಳ್ಳುತ್ತೆ. ಅಂದ್ರೆ ಗಾತ್ರವನ್ನ ವಸ್ತುವಿನ ದೂರಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋ ಒಂದು ಸಾಮರ್ಥ್ಯವನ್ನ, ಮಸೂರವು ತನ್ನ ಸ್ಥಿತಿಸ್ಥಾಪಕತ್ವವನ್ನ ಕಳೆದುಕೊಳ್ಳುವುದು, ಕ್ರಮೇಣ ಸಿಲಿಯರಿ ಸ್ನಾಯುಗಳು ದುರ್ಬಲಗೊಳ್ಳುವುದೇ ಏನಾಗತ್ತೆ, ಪ್ರಿಸ್ಬಯೋಪಿಯಾ ಅನ್ನೋ ಒಂದು ದೋಷಕ್ಕೆ ಕಾರಣ ಆಗತ್ತೆ. ಈ 2 ಪಾಯಿಂಟ್ ಅನ್ನ ನೀವು ಬರಿಬೇಕು. ಆಮೇಲೆ ಪ್ರಿಸ್ಬಯೋಪಿಯಾ ಅನ್ನೋದನ್ನ ಹೇಗೆ ಸರಿ ಮಾಡಬಹುದು? ಈಗ ವಯಸ್ಸಾದವರಿಗೆ
ಕಣ್ಣು ಏನಾದ್ರೂ ಮಂಜಾಯ್ತು, ಕಣ್ಣಿನ ಪೊರೆ ಬಂತು ಅಂತೆಲ್ಲ ಹೇಳ್ತೀವಿ ಅಲ್ವಾ, ಆಗ ಯಾವ ರೀತಿ ಅದನ್ನ ಸರಿ ಮಾಡಬಹುದು. ಒಂದು 40 ವರ್ಷ ಆದ್ಮೇಲೆ ಚಾಲಿಸ್ ಬರುತ್ತೆ ಅಂತ ಹೇಳ್ತಾರಲ್ಲ, ಅಂದ್ರೆ ಅರ್ಥ ಏನು, ಕನ್ನಡಕ ಬರುತ್ತೆ. ಸಾಮಾನ್ಯವಾಗಿ ಓದ್ಬೇಕಾದ್ರೆ ಎಲ್ಲ ಕನ್ನಡಕ ಬರುತ್ತೆ. ಏನಿರುತ್ತೆ ಅದರಲ್ಲಿ ಆಕ್ಚುಲಿ ಬೈಫೋಕಲ್ ಲೆನ್ಸ್ ಇರುತ್ತೆ. ಅಂದ್ರೆ ಏನು, ದ್ವಿಸಂಗಮ ಮಸೂರ ಇರುತ್ತೆ. ಅಂದ್ರೆ ಪೀನ ದರ್ಪಣವನ್ನು ಉಪಯೋಗಿಸ್ತಾರೆ, ನಿಮ್ನ ದರ್ಪಣವನ್ನು ಉಪಯೋಗಿಸಿ ಏನು ಆ ಸ್ಪೆಕ್ಟ್ ಅನ್ನ ಅಥವಾ ಚಸ್ಮವನ್ನ ಅಥವಾ ಕನ್ನಡಕವನ್ನ ತಯಾರು ಮಾಡಿರ್ತಾರೆ, ಆಯ್ತಾ. ಆ ಕನ್ನಡಕದಿಂದ ದೂರದ ವಸ್ತುಗಳನ್ನ ನೋಡ್ಲಿಕ್ಕೂ ಸಹಾಯ ಆಗತ್ತೆ, ದೂರದ ವಸ್ತುಗಳನ್ನ ನೋಡ್ಲಿಕ್ಕೆ ನಿಮ್ನ ಮಸೂರ ಸಹಾಯ ಆಗತ್ತೆ. ಅದೇ ರೀತಿ ಸಾರಿ, ದೂರದ ವಸ್ತುಗಳನ್ನ ನೋಡ್ಲಿಕ್ಕೆ ಹಾಗೆ ಹತ್ತಿರದ ವಸ್ತುಗಳನ್ನ ನೋಡ್ಲಿಕ್ಕೆ ನಿಮ್ನ ಮತ್ತೆ ಪೀನ ಮಸೂರಗಳು ಸಹಾಯ ಮಾಡುತ್ತೆ. ಆದ್ದರಿಂದ ದೋಷವನ್ನ ಸರಿಪಡಿಸಬಹುದು. ದ್ವಿಸಂಗಮ ದೂರವುಳ್ಳ ಮಸೂರಗಳ ಕನ್ನಡಕವನ್ನು ಬಳಸುವುದು. ನಾನು ಆಲ್ರೆಡಿ ಹೇಳಿದ್ನಲ್ಲ, ಈ ದೋಷವನ್ನ ಸರಿಪಡಿಸಬಹುದು. ಬೈಫೋಕಲ್ ಲೆನ್ಸ್ ಅನ್ನ ಬಳಸಿದ್ರೆ ಕನ್ನಡಕದಲ್ಲಿ ಈ ದೋಷವನ್ನ ಪರಿಹಾರ ಮಾಡಬಹುದು. ಕೆಲವೊಂದ್ಸಲ ನಿಮ್ನ ಮಸೂರವನ್ನ ಬಳಸಿರ್ತಾರೆ, ಕೆಲವೊಂದ್ಸಲ ಪೀನ ಮಸೂರವನ್ನ ಬಳಸಿರ್ತಾರೆ, ಕೆಲವೊಂದ್ಸಲ ಎರಡನ್ನೂ ಬಳಸಿರ್ತಾರೆ. ಹಾಗಾಗಿ ದೂರದ ವಸ್ತುಗಳನ್ನು ನೋಡ್ಲಿಕ್ಕೆ ಸಹಾಯ ಆಗತ್ತೆ, ಹತ್ತಿರದ ವಸ್ತುಗಳನ್ನ ನೋಡ್ಲಿಕ್ಕೂ ಸಹಾಯ ಆಗತ್ತೆ. ಸೊ ಕಣ್ಣಿಗೆ ಸ್ವಂತವಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಏನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಕಡಿಮೆ ಆಗಿರೋದ್ರಿಂದ ನಾವು ಹೊರಗಡೆಯಿಂದ ಎಕ್ಸ್ಟರ್ನಲಿ ಏನ್ ಮಾಡ್ತೀವಿ, ಕನ್ನಡಕವನ್ನ ಬಳಸ್ತೀವಿ. ಈ ರೀತಿ ಪ್ರಿಸ್ಬಯೋಪಿಯಾವನ್ನ ಇದು ಮಾಡಬಹುದು, ದೋಷವನ್ನ ಪರಿಹಾರ ಮಾಡಬಹುದು. ಕಣ್ಣಿನಿಂದ 50 ಸೆಂಟಿಮೀಟರ್ಗಿಂತ ಹೆಚ್ಚಿನ ದೂರದಲ್ಲಿ ಪುಸ್ತಕವನ್ನು ಇರಿಸಿದಾಗ ಮಾತ್ರ ಒಬ್ಬ ವ್ಯಕ್ತಿಯು ಪಠ್ಯ ಪುಸ್ತಕದ ಅಕ್ಷರಗಳನ್ನ ಸರಿಯಾಗಿ ತೊಂದರೆ ಇಲ್ಲದೆ ಓದ್ತಾನೆ. ಹಾಗಾದರೆ ಕಣ್ಣಿನ ಈ ದೋಷವನ್ನ ಗುರುತಿಸಿ. ಸಾಮಾನ್ಯವಾಗಿ ನಾರ್ಮಲ್ ಇರೋರಿಗೆ 25 ಸೆಂಟಿಮೀಟರ್ ದೂರದಿಂದ ಕಣ್ಣಿಂದ ಪುಸ್ತಕವನ್ನ ಹಿಡಿದಾಗ ಸರಿಯಾಗಿ ಓದ್ಲಿಕ್ಕೆ ಬರಬೇಕು. ಅದು ಒಂದು ಸ್ಟ್ಯಾಂಡರ್ಡ್ ಡಿಸ್ಟೆನ್ಸ್ ಅದು, ಆಯ್ತಾ. 25 ಸೆಂಟಿಮೀಟರ್ ದೂರದಲ್ಲಿ ಪುಸ್ತಕವನ್ನ ಹಿಡಿದಾಗ ಸರಿಯಾಗಿ ಓದೋ ತರ ಇರಬೇಕು. ಯಾರಿಗೆ? ನಾರ್ಮಲ್ ಮನುಷ್ಯರಿಗೆ, ನಾರ್ಮಲ್ ವ್ಯಕ್ತಿಗಳಿಗೆ. ಬಟ್ ದೋಷ ಇರೋರಿಗೆ, ಏನಾದ್ರೂ ಡಿಫೆಕ್ಟ್ ಇರೋರಿಗೆ 50 ಸೆಂಟಿಮೀಟರ್ಗಿಂತ ಹೆಚ್ಚಿನ ದೂರದಲ್ಲಿ ಪುಸ್ತಕವನ್ನು ಇರಿಸಿದಾಗ ಮಾತ್ರ ಒಬ್ಬ ವಿದ್ಯಾರ್ಥಿ ಓದ್ತಾನೆ ಅಂತ ಕೊಟ್ಟಿದ್ದಾರೆ. ಈ ಕಣ್ಣಿನ ದೋಷವನ್ನ ಗುರುತಿಸಿ. ಅಂದ್ರೆ ದೂರದಲ್ಲಿ ಪುಸ್ತಕವನ್ನು ಇಟ್ಟಾಗ ಮಾತ್ರ ಆ ವ್ಯಕ್ತಿ ಓದ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಯಾವ ಒಂದು ದೃಷ್ಟಿ ದೋಷ ಆಯ್ತು? ಈಗ ದೂರದಲ್ಲಿ ಪುಸ್ತಕ ಇಟ್ಟಾಗ ಮಾತ್ರ ಒಬ್ಬ ವ್ಯಕ್ತಿ ಪುಸ್ತಕವನ್ನ ಓದ್ತಾನೆ. ಅದನ್ನ ಏನಂತ ಕರಿತೀವಿ? ದೂರದೃಷ್ಟಿ ದೋಷ ಅಥವಾ ಹೈಪರ್ ಮೆಟ್ರೋಪಿಯಾ ಅಂತ ಕರಿತೀವಿ. ಈ ದೂರದೃಷ್ಟಿ ಇರೋರಿಗೆ ದೂರದ ವಸ್ತುಗಳು ಮಾತ್ರ ಗೋಚರಿಸುತ್ತೆ. ಹತ್ತಿರದಲ್ಲಿ ಅಂದ್ರೆ ಸುಮಾರು ಒಂದು ನಾರ್ಮಲ್ 25 ಸೆಂಟಿಮೀಟರ್ಗಿಂತ ದೂರ, ಅಂದ್ರೆ ಮಿನಿಮಮ್ ಒಂದು 50 ಸೆಂಟಿಮೀಟರ್ ಅಂತಾನೆ ಹೇಳ್ಬಹುದು. 25 ಸೆಂಟಿಮೀಟರ್ ನಾರ್ಮಲ್ ಇರೋರಿಗೆ, ಒಂದು 50 ಸೆಂಟಿಮೀಟರ್ಗಿಂತ ದೂರ ಇದ್ರೆ ಮಾತ್ರ ಅವರಿಗೆ ವಸ್ತುಗಳು ಗೋಚರ ಆಗತ್ತೆ ಸ್ಪಷ್ಟವಾಗಿ, ಇಲ್ಲ ಅಂದ್ರೆ ಗೋಚರ ಆಗೋದಿಲ್ಲ. ಇಂಥವ್ರಿಗೆ ದೂರದೃಷ್ಟಿ ದೋಷ ಇರತ್ತೆ ಅಂತ ಹೇಳ್ತೀವಿ. ಕಾರಣ ಅಂದ್ರೆ ಮಸೂರದ ವಕ್ರತೆ ಕಡಿಮೆ ಇರೋದ್ರಿಂದ, ಮತ್ತೆ ಕಣ್ಣುಗುಡ್ಡೆ ಏನಿರೋದ್ರಿಂದ ಚಿಕ್ಕ ಇರೋದ್ರಿಂದ, ಕಣ್ಣುಗುಡ್ಡೆಯ ಗಾತ್ರ ಚಿಕ್ಕ ಇರೋದ್ರಿಂದ ದೂರದ ವಸ್ತುವಿನಿಂದ ಬಂದಂತಹ ಬೆಳಕಿನ ಕಿರಣಗಳು ಕಣ್ಣಿನ ಮಸೂರದ ಮೇಲೆ ವಕ್ರೀಭವನಗೊಂಡು ಅಕ್ಷಿಪಟಲಗಿಂತ ಹಿಂದೆ ಏನಾಗುತ್ತೆ, ಫೋಕಸ್ ಆಗತ್ತೆ, ಕೇಂದ್ರೀಕೃತಗೊಳ್ಳುತ್ತದೆ. ಹಾಗಾಗಿ ಅವರಿಗೆ ಏನಾಗಲ್ಲ, ದೂರದ ಸಾರಿ ಉಲ್ಟಾ ಹೇಳ್ದೆ ನಾನು, ಸರಿ ಇದೆ. ಹಾಗಾಗಿ ಅವರಿಗೆ ದೂರದಿಂದ ಬಂದಂತಹ ಇದು ಹತ್ತಿರದಿಂದ ಬಂದಂತಹ ವಸ್ತುಗಳ ಆ ಏನು ಬಿಂಬ ಏನಾಗಲ್ಲ, ನೋಡ್ಲಿಕ್ಕೆ ಆಗೋದಿಲ್ಲ. ಈ ದೋಷವನ್ನ ಸೂಕ್ತ ಸಾಮರ್ಥ್ಯವುಳ್ಳ ಪೀನ ಮಸೂರದ ಸಹಾಯದಿಂದ ಸರಿಪಡಿಸಬಹುದು.
ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿರಿ. ಇದರಲ್ಲಿ ಉಂಟಾದ ದಿಕ್ಪಲ್ಲಟ ಕೋನವನ್ನ ಹೆಸರಿಸಿ ಮತ್ತು ಈ ಕೋನದ ಮೌಲ್ಯವನ್ನ ಗುರುತಿಸಿ. ದಿಕ್ಪಲ್ಲಟ ಕೋನ ಅಂದ್ರೆ ಇಲ್ಲಿ ನೋಡಿ, ಒಂದು ಬೆಳಕಿನ ಕಿರಣ ಈ ತ್ರಿಭುಜ ಪಾದ ಗಾಜಿನ ಪಟ್ಟಕದ ಮೇಲೆ ಈ ಪಾಯಿಂಟ್ ಅಲ್ಲಿ ಬಿದ್ದಿದೆ. ಇ ಅನ್ನೋ ಒಂದು ಪಾಯಿಂಟ್ ಅಲ್ಲಿ ಬಿದ್ದಿದೆ. ಇ ಅನ್ನೋ ಪಾಯಿಂಟ್ ಅಲ್ಲಿ ಬಿದ್ದಾಗ ಈಗ ಇದು ಗಾಳಿಯಿಂದ ಬಂದಿದೆ ಅಂತ ಇಟ್ಕೊಳ್ಳಿ, ಆಯ್ತಾ. ಸೊ ಇಲ್ಲಿ ಗಾಳಿಯಿಂದ ಬೆಳಕಿನ ಕಿರಣಗಳು ಗಾಜಿನ ಮೇಲೆ ಬೀಳ್ತಾ ಇದೆ ಅಂದ್ರೆ ಪಾರದರ್ಶಕ ಮಾಧ್ಯಮ ಬದಲಾವಣೆ ಆಗಿರೋದ್ರಿಂದ, ವಕ್ರೀಭವನ ಸ್ಥಿರಾಂಕದಲ್ಲಿ ಬದಲಾವಣೆ ಆಗಿರೋದ್ರಿಂದ ಬೆಳಕೇನಾಗುತ್ತೆ, ವಕ್ರೀಭವನಗೊಳ್ಳುತ್ತೆ. ವಕ್ರೀಭವನ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ನೀವು ಹಿಂದಿನ ಕ್ಲಾಸ್ ಅಲ್ಲಿ ಕಲ್ತಿದ್ದೀರಿ ಅಥವಾ ಹಿಂದಿನ ಪಾಠದಲ್ಲಿ ಕಲ್ತಿದ್ದೀರಿ. ಈ ರೀತಿ ಪಾರದರ್ಶಕ ಮಾಧ್ಯಮ ಬದಲಾಗೋದ್ರಿಂದ ಅಂದ್ರೆ ಬೆಳಕಿನ ಕಿರಣ ಗಾಳಿಯಿಂದ ಗಾಜಿಗೆ ಹೋಗ್ತಾ ಇರೋದ್ರಿಂದ ಈ ಒಂದು ಪಾಯಿಂಟ್ ಅಲ್ಲಿ ಬೆಳಕಿನ ಕಿರಣ ಗಾಜಿನ ಒಂದು ಈ ಮೇಲ್ಮೈಯ ಪಾಯಿಂಟ್ ಅಲ್ಲಿ ಬಿದ್ದಾಗ ಏನಾಗುತ್ತೆ, ಬೆಂಡಾಗತ್ತೆ ಅಲ್ವಾ, ಓರೆ ಆಗತ್ತೆ. ಬೆಳಕಿನ ಕಿರಣ ಓರೆಗೊಳ್ಳುತ್ತದೆ ಅಥವಾ ಬಾಗುತ್ತದೆ ಅಲ್ವಾ. ಸೊ ಈ ರೀತಿ ಬಾಗಿದಾಗ ಈಗ ನೋಡಿ ಬೆಳಕಿನ ಪಥ ಏನಾಗುತ್ತೆ, ಬದಲಾವಣೆ ಆಗ್ತದೆ. ಒಂದೇ ನಿಮಿಷ. ಸೊ ಈ ರೀತಿ ಬೆಳಕು ಬಾಗುವುದ್ರಿಂದ ಇಲ್ಲಿ ಮತ್ತೆ ಈ ಒಂದು ಮೇಲ್ಮೈ ಮೇಲೆ ಬಿದ್ದಾಗ ಕೂಡ ಅಂದ್ರೆ ಗಾಜಿನಿಂದ ಗಾಳಿಗೆ ಪುನಃ ಹೋಗುವಾಗ ಮತ್ತೆ ಬೆಂಡಾಗತ್ತೆ. ಮತ್ತೆ ಪಾರದರ್ಶಕ ಮಾಧ್ಯಮ ಬದಲಾಗಿ ವಕ್ರೀಭವನ ಸೂಚ್ಯಂಕದಲ್ಲಿ ಬದಲಾಗಿ ಮತ್ತೆ ಏನಾಗತ್ತೆ, ಈ ರೀತಿ ಬೆಂಡಾಗತ್ತೆ. ಫಸ್ಟ್ ಏನಾಗತ್ತೆ, ಗಾಳಿಯಿಂದ ಗಾಜಿಗೆ ಹೋಗುವಾಗ ಬೆಳಕಿನ ಕಿರಣ ಬೆಂಡಾಗತ್ತೆ, ಬಾಗತ್ತೆ. ಆಮೇಲೆ ಗಾಜಿನಿಂದ ಗಾಳಿಗೆ ಹೊರಡುವಾಗ ಕೂಡ ಪುನಃ ಬೆಂಡಾಗತ್ತೆ. ಹಾಗಾಗಿ ಪತನ ಕಿರಣ, ಜಸ್ಟ್ ಅ ಮಿನಿಟ್, ಇಲ್ಲಿ ಪೆನ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಪಾಯಿಂಟರ್ ಅಲ್ಲಿ, ಹಾಗಾಗಿ ನಿಮ್ಗೆ ತೋರ್ಸ್ಲಿಕ್ಕೆ ಆಗ್ತಾ ಇಲ್ಲ ನನ್ನ ಹತ್ರ. ಓಕೆ, ಹಾ, ಇಲ್ಲಿ ನೋಡಿ, ಇದು ಪತನ ಕಿರಣ ಆಯ್ತಾ. ಆಮೇಲೆ ಇದು ವಕ್ರೀಮ ಕಿರಣ. ಈ ಗಾಳಿಯಿಂದ ಗಾಜಿಗೆ ಹೋಗುವಾಗ ಈ ರೀತಿ ಚಿಕ್ಕ ಲೈನ್ ಅಲ್ಲಿ ತೋರಿಸಿದ್ದಾರೆ ನೋಡಿ, ಅದು ವಕ್ರೀಮ ಕಿರಣ. ಮತ್ತೆ ಗಾಜಿನಿಂದ ಗಾಳಿಗೆ ಹೋಗುವಾಗ ಮತ್ತೆ ಕಿರಣ ಬೆಂಡಾಗತ್ತೆ, ಅದನ್ನ ನಿರ್ಗಮ ಕಿರಣ ಅಂತ ಹೇಳ್ತೀವಿ. ಈಗ ನೋಡಿ ಎಷ್ಟು ಬೆಂಡ್ ಆಯ್ತು ನೋಡಿ, ಈ ರೀತಿ ಈ ಒಂದು ದಿಕ್ಕಲ್ಲಿ ಇದ್ದಿತ್ತು ಪತನ ಕಿರಣ ಈ ದಿಕ್ಕಲ್ಲಿ ಹೊರಗೋಯ್ತು ಅಂದ್ರೆ ಬೆಂಡಾಯ್ತು. ಈ ಎಷ್ಟು ಬೆಂಡಾಯ್ತು ಅನ್ನೋದನ್ನ ನಾವು ಯಾವ್ದ್ರಿಂದ ಹೇಳ್ತೀವಿ ಅಂದ್ರೆ ದಿಕ್ಪಲ್ಲಟ ಕೋನ ಅನ್ನೋ ಒಂದು ಕೋನದಿಂದ ಹೇಳ್ತೀವಿ. ಅಂದ್ರೆ ಎಷ್ಟು ಬೆಳಕು ಬೆಂಡ್ ಆಗಿತ್ತು, ಎಷ್ಟು ಪ್ರಮಾಣದಲ್ಲಿ ಬೆಂಡ್ ಆಯ್ತು ಬೆಳಕು ಒಂದು ಪಟ್ಟಕದ ಮೂಲಕ ಪಾಸ್ ಆದಾಗ ಅನ್ನೋದನ್ನ. ಹಾಗಾಗಿ ಇಲ್ಲಿ ನೋಡಿ, ಪತನ ಕಿರಣದ ಆಕ್ಚುಲಿ ದಿಕ್ಕು ಯಾವ್ದಿರ್ಬೇಕಿತ್ತು, ಈ ರೀತಿ ಇರ್ಬೇಕಿತ್ತು. ಅದೇ ಒಂದು ಪಥವನ್ನ ಮುಂದುವರಿಸಿದಾಗ ಈ ದಿಕ್ಕಿನಲ್ಲಿ ಹೋಗ್ಬೇಕಿತ್ತು, ಯಾವುದು ಪಿ ಕ್ಯೂ ಇ ಎಚ್ ಅನ್ನೋ ಒಂದು ದಿಕ್ಕಿನಲ್ಲಿ ಹೋಗ್ಬೇಕಿತ್ತು. ಇದನ್ನ ಡಾಟೆಡ್ ಲೈನ್ ಅಲ್ಲಿ ತೋರಿಸಿದೀರಿ ನೋಡಿ. ಆದ್ರೆ ವಕ್ರೀಭವನಗೊಳ್ಳೋದ್ರಿಂದ ಪಾರದರ್ಶಕ ಮಾಧ್ಯಮದಲ್ಲಿ ಬದಲಾವಣೆ ಆಗತ್ತೆ ಅಲ್ವಾ, ಗಾಳಿಯಿಂದ ಗಾಜಿಗೆ ಹೋಗುವಾಗ ಬೆಳಕು ಬೆಂಡಾಗತ್ತೆ. ಮತ್ತೆ ಗಾಜಿನಿಂದ ಗಾಳಿಗೆ ಹೋಗುವಾಗ ಕೂಡ ಮತ್ತೆ ಬೆಳಕು ಬೆಂಡಾಗಿ ಈ ರೀತಿ ಬಾಗತ್ತೆ. ಹಾಗಾಗಿ ಈ ನಿರ್ಗಮ ಕಿರಣದ ಡೈರೆಕ್ಷನ್ ಯಾವುದು, ಇದು. ಇದನ್ನ ಹಿಂದಕ್ಕೆ ಈ ರೀತಿ ನಾವು ಎಕ್ಸ್ಟೆಂಡ್ ಮಾಡಿದಾಗ, ವೃದ್ಧಿಸಿದಾಗ ಈ ರೀತಿ ಪತನ ಕಿರಣದ ದಿಕ್ಕು ಮತ್ತೆ ನಿರ್ಗಮ ಕಿರಣದ ದಿಕ್ಕು ಎರಡು ಒಂದ್ ಕಡೆ ಸಂಧಿಸತ್ತೆ, ಛೇದಿಸತ್ತೆ ಅಲ್ವಾ. ಸೊ ಆಗ ಈ ಇಲ್ಲಿ ಒಂದು ಕೋನ ಉಂಟಾಗತ್ತೆ, ಅದು ಇಲ್ಲಿ 38 ಡಿಗ್ರಿ ಅಂತ ಇದೆ ನೋಡಿ. ಕೋನದ ಮೌಲ್ಯ 38 ಡಿಗ್ರಿ ಅಂತ ಇದೆ. ಸೊ ಇದನ್ನ ದಿಕ್ಪಲ್ಲಟ ಕೋನ ಅಂತ ಕರಿತೀವಿ. ಆಂಗಲ್ ಹೆಚ್ ಜಿ ಎಫ್, ಆಂಗಲ್ ಹೆಚ್ ಜಿ ಎಫ್ ಅನ್ನೋದು
ದಿಕ್ಪಲ್ಲಟ ಕೋನ ಆಗಿದೆ. ಏನನ್ನ ಹೇಳುತ್ತೆ ಮಕ್ಕಳೇ ಇದು ಈ ದಿಕ್ಪಲ್ಲಟ ಕೋನ? ಈ ಒಂದು ಪತನ ಕಿರಣ ಎಷ್ಟು ಬೆಂಡಾಗಿ ಗಾಜಿನ ಪಟ್ಟಕದ ಮೂಲಕ ಹಾದು ಹೊರಗಡೆ ಬಂದಿದೆ ಅಂತ ಹೇಳೋದನ್ನ ತೋರಿಸುತ್ತೆ. ಬೆಂಡಿನ ಪ್ರಮಾಣ ಅಥವಾ ಸಾರಿ ಎಷ್ಟು ಬಾಗಿದೆ, ಎಷ್ಟು ಬೆಂಡಾಗಿದೆ ಅನ್ನೋ ಅಥವಾ ಎಷ್ಟು ಓರೆ ಆಗಿದೆ ಅನ್ನೋದರ ಪ್ರಮಾಣವನ್ನ ಈ ದಿಕ್ಪಲ್ಲಟ ಕೋನ ತೋರಿಸುತ್ತೆ. ದಿಕ್ಪಲ್ಲಟ ಕೋನ ಜಾಸ್ತಿ ಆಗಿದೆ ಅಂದ್ರೆ ಬೆಳಕಿನ ಕಿರಣ ಹೆಚ್ಚಾಗಿ ಬಾಗಿದೆ ಅಥವಾ ಹೆಚ್ಚಾಗಿ ಓರೆಗೊಂಡಿದೆ, ವಕ್ರೀಭವನ ಜಾಸ್ತಿ ಆಗಿದೆ ಅಂತ ಅರ್ಥ. ಆಯ್ತಾ? ಇಲ್ಲಿ ನೋಡಿ, ಇದು ಸ್ಟಾರ್ಟಿಂಗ್ ಪಾತ್ ಅಲ್ವಾ, ಪತನ ಕಿರಣದ ದಿಕ್ಕು. ಇದು ನಿರ್ಗಮನ ಕಿರಣದ ದಿಕ್ಕು. ಸೊ ಎರಡರ ನಡುವೆನೂ ನೋಡಿ 38 ಡಿಗ್ರಿ ಆಂಗಲ್ ಇದೆ, ಅಂದ್ರೆ ಇಷ್ಟರ ಮಟ್ಟಿಗೆ ಅದು ಬೆಂಡ್ ಆಗಿದೆ ಲೈಟ್ ಅಂತ ಆಯ್ತು. ಆಯ್ತಾ? ಸೊ ಈ ಚಿತ್ರವನ್ನ ನೀವು ಸರಿಯಾಗಿ ಗಾಜಿನ ಪಟ್ಟಕದಲ್ಲಿ ಬೆಳಕು ವಕ್ರೀಭವನ ಆಗೋದನ್ನ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ದಿಕ್ಪಲ್ಲಟ ಕೋನ ಯಾವುದು, ಪತನ ಕಿರಣ ಯಾವುದು, ಪ್ರತಿಫಲನ ಅದು ವಕ್ರೀಭವನ ಕಿರಣ ಯಾವುದು, ನಿರ್ಗಮ ಕಿರಣ ಯಾವುದು, ಪತನ ಕೋನ ಯಾವುದು, ವಕ್ರಿಮ ಕೋನ ಯಾವುದು, ನಿರ್ಗಮ ಕೋನ ಯಾವುದು, ಇದನ್ನೆಲ್ಲ ನೀವು ಗುರುತಿಸ್ಲಿಕ್ಕೆ ಸರಿಯಾಗಿ ಬರಬೇಕು. ಬಿಳಿಯ ಬಣ್ಣದ ಬೆಳಕಿನ ಪುನರ್ ಸಂಯೋಜನೆಯನ್ನು ತೋರಿಸಲು ನ್ಯೂಟನ್ ರವರು ಮಾಡಿದ ಪ್ರಯೋಗ ಚಿತ್ರವನ್ನ ಬರೆಯಿರಿ. ಸೊ ಒಂದು ಗಾಜಿನ ಪಟ್ಟಕದ ಮೂಲಕ ಬಿಳಿಯ ಬಣ್ಣ ಹಾದು ಹೋದಾಗ ಬೆಳಕಿನ ವಕ್ರೀಭವನಗೊಂಡು ಬೆಳಕಿನ ಘಟಕ ಬಣ್ಣಗಳಾಗಿ ವಿಭಜನೆಯಾಗಿ ರೋಹಿತವನ್ನ ಉಂಟು ಮಾಡುತ್ತೆ ಅಲ್ವಾ. ವಿಬ್ಜಿಯೋರ್ ಅನ್ನೋ ರೋಹಿತವನ್ನ ಉಂಟು ಮಾಡುತ್ತೆ. ಅಂದರೆ ಬೇರೆ ಬೇರೆ ಬಣ್ಣಗಳ ಏನು ವೇವ್ ಲೆಂತ್ ಅಂದ್ರೆ ತರಂಗ ದೂರ ಬೇರೆ ಬೇರೆ ಆಗೋದ್ರಿಂದ ಬೇರೆ ಬೇರೆ ಪ್ರಮಾಣದಲ್ಲಿ ಬಿಳಿ ಬೆಳಕಿನ ಘಟಕ ಬಣ್ಣಗಳು ಬಾಗತ್ತೆ. ಹಾಗಾಗಿ ಬೆಳಕಿನ ರೋಹಿತ ನಮ್ಗೆ ಕಾಣ್ಲಿಕ್ಕೆ ಸಿಗತ್ತೆ. ಅದನ್ನ ನಾವು ಪುನಃ ಸಂಯೋಜನೆ ಮಾಡ್ಲಿಕ್ಕೆ ಗಾಜಿನ ಪಟ್ಟಕವನ್ನ ತಲೆ ಕೆಳಗಾಗಿ ಇಡಬೇಕು. ಬೆಳಕು ವಿಭಜನೆಯಾದ ರೋಹಿತದ ಮುಂದೆ ಗಾಜಿನ ಪಟ್ಟಕವನ್ನ ತಲೆ ಕೆಳಗಾಗಿಟ್ರೆ ವರ್ಣ ವಿಭಜನೆಯಾದ ಬೆಳಕು ಪುನಃ ಸಂಯೋಜನೆಗೊಂಡು ಬಿಳಿ ಬೆಳಕಾಗಿ ತಲೆ ಕೆಳಗಾದ ಗಾಜಿನ ಪಟ್ಟಕದಿಂದ ಹೊರಹೊಮ್ಮುತ್ತದೆ. ಸೊ ಇದರ ಚಿತ್ರ ನೋಡಿ. ಇಲ್ಲಿ ಫಸ್ಟ್ ಇಲ್ಲಿ ನೇರವಾಗಿಟ್ಟಂತ ಒಂದು ಗಾಜಿನ ಪಟ್ಟಕ ಇದೆ. ಇದರ ಮೇಲೆ ಬಿಳಿ ಬೆಳಕನ್ನ ಹಾಯಿಸಿದಾಗ ಬೆಳಕು ತನ್ನ ಘಟಕ ಬಣ್ಣಗಳಾಗಿ ವಿಭಜನೆ ಆಗುತ್ತೆ. ಅಂದ್ರೆ ವಿಬ್ಜಿಯೋರ್ ಅಂತ 7 ಬಣ್ಣಗಳಾಗಿ ವಿಭಜನೆ ಆಗತ್ತೆ. ಪುನಃ ನಾವು ಪಟ್ಟಕವನ್ನ ತಲೆ ಕೆಳಗಾಗಿರಿಸಿದಾಗ ಈ ವಿಭಜನೆ ಆದಂತಹ 7 ಬಣ್ಣಗಳು ಸಂಯೋಜನೆಗೊಂಡು ಪುನಃ ಬಿಳಿ ಬೆಳಕು ಸಿಗುತ್ತೆ. ಇಲ್ಲಿ ಪರದೆ ಮೇಲೆ ಇದರ ಮುಂದೆ ಒಂದು ಪರದೆಯನ್ನ ಹಿಡಿದಾಗ ಬಿಳಿ ಬೆಳಕು ನಮ್ಗೆ ಕಾಣ್ಲಿಕ್ಕೆ ಸಿಗತ್ತೆ. ಆಯ್ತಾ? ಇದಕ್ಕೆ ಕಾರಣ ಏನು? ಬೆಳಕು ವಕ್ರೀಭವನಗೊಳ್ಳುವುದು, ಬಿಳಿ ಬೆಳಕಿನ ಘಟಕ ಬಣ್ಣಗಳು ಬೇರೆ ಬೇರೆ ಪ್ರಮಾಣದಲ್ಲಿ ವಕ್ರೀಭವನಗೊಳ್ಳೋದು. ಅಂದ್ರೆ ಈಗ ರೆಡ್ ಏನಾಗತ್ತೆ, ಕೆಂಪು ಬಣ್ಣ, ಇದರ ತರಂಗ ದೂರ ತುಂಬಾ ಜಾಸ್ತಿ ಇರೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ಬಾಗತ್ತೆ. ಅದೇ ವೈಲೆಟ್ ಅಂದ್ರೆ ಯಾವುದು, ನೇರಳೆ ಬಣ್ಣದ ತರಂಗ ದೂರ ವೇವ್ ಲೆಂತ್ ಅಂತ ಹೇಳ್ತೀವಿ, ಅದು ತುಂಬಾ ಕಡಿಮೆ ಇರೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ಬೆಂಡ್ ಆಗತ್ತೆ. ಜಾಸ್ತಿ ಪ್ರಮಾಣದಲ್ಲಿ ಬೆಂಡ್ ಆಗಿ ಅಥವಾ ಓರೆಯಾಗಿ ವಕ್ರೀಭವನ ಜಾಸ್ತಿ ಪ್ರಮಾಣದಲ್ಲಿಗೊಂಡು ನಮ್ಗೆ ಅತ್ಯಂತ ರೋಹಿತದ ಕೆಳಗಡೆ ಸಿಗತ್ತೆ. ಫಸ್ಟ್ ಸಿಗೋದೆ ನೇರಳೆ ಬಣ್ಣ, ಅಂದ್ರೆ ಜಾಸ್ತಿ ಬೆಂಡ್ ಆಗೋದು. ಆಮೇಲೆ ಅತಿ ಕಡಿಮೆ ಬೆಂಡ್ ಆಗೋದು ಯಾವುದು, ಇದು ರೆಡ್, ಕೆಂಪು ಬಣ್ಣ. ಇದು ನೋಡಿ ಗಾಜಿನ ಪಟ್ಟಕ 1, ಇದು ಗಾಜಿನ ಪಟ್ಟಕ 2. ಎರಡನ್ನು ಒಂದಕ್ಕೊಂದು ತಲೆ ಕೆಳಗಾಗಿ ಇಡಬೇಕು. ಆಮೇಲೆ ಕೆಳಗಿನ ಚಿತ್ರವು ವ್ಯಕ್ತಪಡಿಸುವ ವಿದ್ಯಮಾನವನ್ನು ವ್ಯಾಖ್ಯಾನಿಸಿ. ಇಲ್ಲಿ H ಮತ್ತು M ಯಾವ ಬಣ್ಣಗಳನ್ನ ಪ್ರತಿನಿಧಿಸುತ್ತದೆ? ಕೆಳಗಿನ ಚಿತ್ರವು ವ್ಯಕ್ತಪಡಿಸುವ ವಿದ್ಯಮಾನ ಅಂದ್ರೆ ಬೆಳಕಿನ ವರ್ಣ ವಿಭಜನೆಯನ್ನ ಈ ಚಿತ್ರ ತೋರಿಸ್ತಾ ಇದೆ. ಇಲ್ಲಿ ಏನ್ ಮಾಡಿದ್ದಾರೆ, ಇಲ್ಲಿ ಬಿಳಿ ಬೆಳಕನ್ನ ಗಾಜಿನ ಪಟ್ಟಕದ ಮೂಲಕ ಹಾಯಿಸಿದ್ದಾರೆ. ಈಗ ಬೆಳಕು ಗಾಳಿಯಿಂದ ಗಾಜಿಗೆ ಹೋಗ್ತಾ ಇದೆ ಅಂತ ಹೇಳಿದಾಗ ಪಾರದರ್ಶಕ ಮಾಧ್ಯಮ ಬದಲಾವಣೆ ಆಗ್ತದೆ. ಅಂದ್ರೆ ವಕ್ರೀಭವನ ಸೂಚ್ಯಂಕ
ಬದಲಾವಣೆ ಆಗತ್ತೆ. ಹಾಗಾಗಿ ಬಿಳಿ ಬೆಳಕಿನ ಕಿರಣಗಳು ಏನಾಗತ್ತೆ, ಬೆಳಕಿನ ಕಿರಣ ಬೆಂಡ್ ಆಗತ್ತೆ. ಬೇರೆ ಬೇರೆ ಬಣ್ಣದ ಬೆಳಕಿನ ಕಿರಣಗಳು, ಈಗ ನಮ್ಗೆ ಗೊತ್ತಿದೆ ಬಿಳಿಯ ಬಣ್ಣ 7 ಬಣ್ಣಗಳಿಂದ ಆಗಿದೆ ಅಂತ ಗೊತ್ತಿದೆ ಅಲ್ವಾ. ಈ 7 ಘಟಕ ಬಣ್ಣಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಬೆಂಡ್ ಆಗತ್ತೆ ಅಥವಾ ಬಾಗತ್ತೆ. ಹಾಗಾಗಿ ನಮಗೆ ವರ್ಣ ವಿಭಜನೆ ಆಗತ್ತೆ. ಬಿಳಿಯ ಬೆಳಕಿನ 7 ಘಟಕ ಬಣ್ಣಗಳಾಗಿ ನಮ್ಗೆ ಸಿಗತ್ತೆ. ಈಗ ಇಲ್ಲಿ ಎಚ್ ಯಾವುದು ಮತ್ತೆ ಪಿ ಅಂದ್ರೆ ಎಂ ಅಂದ್ರೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಎಚ್ ಅಂದ್ರೆ ಯಾವುದು, ಎಂ ಅಂದ್ರೆ ಯಾವುದು ಅಂತ ಕೇಳಿದ್ದಾರೆ. ಎಚ್ ಅಂದ್ರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಕೆಂಪು ಬಣ್ಣ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಾಗುತ್ತದೆ, ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ವಕ್ರೀಭವನಗೊಳ್ತದೆ ಅಂತ ಗೊತ್ತಿದೆ. ಯಾಕೆಂದ್ರೆ ಕೆಂಪು ಬಣ್ಣದ ತರಂಗ ದೂರ ಜಾಸ್ತಿ ಇದೆ. ಹಾಗಾಗಿ ಎಚ್ ಅನ್ನೋದು ಏನನ್ನ ಇಂಡಿಕೇಟ್ ಮಾಡುತ್ತೆ, ಕೆಂಪು ಬಣ್ಣವನ್ನ ಇಂಡಿಕೇಟ್ ಮಾಡುತ್ತೆ. ಆಮೇಲೆ ನಿಮ್ಗೆ ವಿಬ್ಜಿಆರ್ ಅನ್ನೋ ಒಂದು ಸೂತ್ರವನ್ನ ಹೇಳೇ ಕೊಟ್ಟಿರ್ತಾರೆ. ವಿಬ್ಜಿಆರ್ ಅಂದ್ರೆ ವಿ ಅಂದ್ರೆ ವೈಲೆಟ್, ಬಿ ಅಂದ್ರೆ ಬ್ಲೂ, ಜಿ ಅಂದ್ರೆ ಗ್ರೇ, ಐ ಅಂದ್ರೆ ಇಂಡಿಗೋ, ವಾಯ್ ಅಂದ್ರೆ ಯೆಲ್ಲೋ, ಓ ಅಂದ್ರೆ ಆರೆಂಜ್, ಆರ್ ಅಂದ್ರೆ ರೆಡ್ ಅಲ್ವಾ. ಹಾಗಾಗಿ ಇಲ್ಲಿ ಎಂ ಯಾವುದನ್ನ ಇಂಡಿಕೇಟ್ ಮಾಡುತ್ತೆ, ಇಲ್ಲಿ ನೋಡಿ ಎಚ್ ಬಣ್ಣ ಕೆಂಪು ಬಣ್ಣವನ್ನ ಇದು ಮಾಡಿದ್ರೆ ಎಂ ಅನ್ನೋದು ನೀಲಿ ಬಣ್ಣವನ್ನ ಇಂಡಿಕೇಟ್ ಮಾಡುತ್ತೆ. ವಿಬ್ಜಿಆರ್ ಅಲ್ಲಿ ನೋಡಿ, ಇದು ಪಿ ಅಂದ್ರೆ ವೈಲೆಟ್ ಆಗಿದೆ, ವೈಲೆಟ್ ಅಂದ್ರೆ ನೇರಳೆ ಬಣ್ಣ. ಎನ್ ಅಂದ್ರೆ ಇಂಡಿಗೋ ಆಗಿದೆ, ಇಂಡಿಗೋ ಅಂದ್ರೆ ಏನ್ ಹೇಳ್ತೇವೆ ಹೆಚ್ಚಾಗಿ ಉದಾ ಬಣ್ಣ ಅಂತ ಕೊಟ್ಟಿದ್ದಾರೆ ಅಂತ ಅನ್ಸತ್ತೆ ನಿಮ್ ಬುಕ್ ಅಲ್ಲಿ, ಉದಾ ಬಣ್ಣ ಅಂತ ಆಯ್ತು. ಎಂ ಅಂದ್ರೆ ಬಿ, ವಿ ಐ ಬಿ, ಬಿ ಅಂದ್ರೆ ಯಾವುದು ಬ್ಲೂ, ಬಿ ಫಾರ್ ಬ್ಲೂ, ಬ್ಲೂ ಅಂದ್ರೆ ನೀಲಿ ಬಣ್ಣ ಆಯ್ತು ಅಲ್ವಾ. ಸೊ ಯಾವ ರೀತಿ ಬರಿಬೇಕು ಆಗಿದ್ರೆ, ಈ ರೀತಿ ಕೊಟ್ಟಾಗ ಉತ್ತರವನ್ನ ಸಂಕೀರ್ಣ ಬಿಳಿಯ ಬೆಳಕು 7 ಬಣ್ಣಗಳಾಗಿ ವಿಭಜನೆಗೊಳ್ಳುವ ಕ್ರಿಯೆಯನ್ನ ವರ್ಣ ವಿಭಜನೆ ಅಂತ ಕರಿತೇವೆ ಅಂತ ಸಿಂಪಲ್ ಆಗಿ ನೀವು ಉತ್ತರವನ್ನ ಬರಿಬೇಕು. ಇಲ್ಲಿ ಎಚ್ ಅನ್ನೋದು ಕೆಂಪು ಬಣ್ಣವನ್ನ ತೋರಿಸಿದ್ರೆ ಎಂ ಅನ್ನೋದು ನೀಲಿ ಬಣ್ಣವನ್ನ ತೋರಿಸುತ್ತೆ. ಇದಕ್ಕೆ ನೀವು ಸಿಂಪಲ್ ಆಗಿ ವಿಬ್ಜಿಆರ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ, ಆಯ್ತಾ. ದಟ್ಟ ಕಾಡಿನ ಮರಗಳ ಮೂಲಕ ಸೂರ್ಯನ ಬೆಳಕು ಹಾದು ಹೋದಾಗ ಮರಗಳ ಮಧ್ಯದಿಂದ ಬೆಳಕಿನ ಕಿರಣಗಳ ಪಥವು ಗೋಚರಿಸುತ್ತದೆ. ಈ ವಿದ್ಯಮಾನವನ್ನ ಏನೆಂದು ಕರೆಯುತ್ತಾರೆ? ಈ ವಿದ್ಯಮಾನವನ್ನ ನೀವು 9th ಸ್ಟ್ಯಾಂಡರ್ಡ್ ಅಲ್ಲಿ ಮಾಡಿರ್ತೀರ ನೋಡಿ ವಿಜ್ಞಾನ ಪಾಠದಲ್ಲಿ. ಈ ವಿದ್ಯಮಾನವನ್ನ ಟಿಂಡಾಲ್ ಪರಿಣಾಮ ಅಂತ ಕರಿತೇವೆ. ನಮ್ಗೆ ಆಲ್ರೆಡಿ ಗೊತ್ತಿದೆ, ವಾತಾವರಣ ಬೇರೆ ಬೇರೆ ಒಂದು ಕಣಗಳಿಂದ ಮಾಡಲ್ಪಟ್ಟಿದೆ. ವಾತಾವರಣದಲ್ಲಿ ಏನೇನಿರುತ್ತೆ, ಧೂಳಿನ ಕಣ ಇರುತ್ತೆ, ಆಮೇಲೆ ಇದು ಏನು ಮತ್ತೆ ನೀರಿನ ಕಣಗಳಿರುತ್ತೆ, ಮಾಯಿಶ್ಚರ್ ಇದಿರುತ್ತೆ, ಕಂಟೆಂಟ್ ಇರುತ್ತೆ, ಆಮೇಲೆ ಗಾಳಿಯ ಸಾರಿ ಕಿರಣ ಅಲ್ಲ, ಅಣುಗಳು, ಕಣಗಳು ಅಂತ ಹೇಳ್ಬಹುದು ಅಲ್ವಾ. ವಾತಾವರಣದಲ್ಲಿ ಧೂಳಿನ ಕಣಗಳಿರುತ್ತೆ, ಆಮೇಲೆ ಈ ಮಾಯಿಶ್ಚರ್ ಕಣಗಳಿರುತ್ತೆ, ಆಮೇಲೆ ಗಾಳಿ, ನೈಟ್ರೋಜನ್, ಆಕ್ಸಿಜನ್ ಇದ್ರದ್ದೆಲ್ಲ ಕಣಗಳಿರುತ್ತೆ ಅಲ್ವಾ. ಹಾಗಾಗಿ ಇಲ್ಲಿ ಏನಾಗತ್ತೆ, ಈ ವಾತಾವರಣ ಒಂದು ಕಲೀಲ ಮಾಧ್ಯಮ ಅಂತಾನೆ ಹೇಳ್ಬಹುದು. ಹಾಗಾಗಿ ಇಲ್ಲಿ ಬೆಳಕು ಹಾದು ಬರುವಾಗ ಏನಾಗತ್ತೆ, ಬೆಳಕು ಚದುರತ್ತೆ. ಈ ಒಂದು ವಿದ್ಯಮಾನವನ್ನ ಟಿಂಡಾಲ್ ಇಫೆಕ್ಟ್ ಅಂತ ಕರಿತೀವಿ ಅಲ್ವಾ. ಈ ವಿದ್ಯಮಾನವನ್ನ ಟಿಂಡಾಲ್ ಇಫೆಕ್ಟ್ ಅಂತ ನಾವು 9th ಸ್ಟ್ಯಾಂಡರ್ಡ್ ಅಲ್ಲಿ ಕೂಡ ಇದನ್ನ ಸ್ಟಡಿ ಮಾಡಿದ್ದೇವೆ. ಒಂದು ಕಲೀಲ ಮಾಧ್ಯಮದ ಮೂಲಕ ಬೆಳಕನ್ನ ಪಾಸ್ ಮಾಡಿದಾಗ ಅದರ ಪಥ ಗೋಚರಿಸುತ್ತೆ ಅಂತ. ನಾವು ಒಂದು ಕಲೀಲ ಮಾಧ್ಯಮದ ಮೂಲಕ ಟಾರ್ಚ್ ಲೈಟ್ ಅನ್ನ ಬಿಟ್ಟಾಗ ಆ ಒಂದು ಬೆಳಕಿನ ಪಥ, ಟಾರ್ಚಿನ ಒಂದು ಲೈಟಿನ ಒಂದು ಪಥ ನಮ್ಗೆ ಕಂಡು ಬಂದಿತ್ತು ಅಲ್ವಾ. ಆ ಎಕ್ಸ್ಪೆರಿಮೆಂಟ್ ಅನ್ನ ನೆನ್ಪು ಮಾಡ್ಕೊಳ್ಳಿ, ಅದನ್ನೇ ಇಲ್ಲಿ ಅಪ್ಲೈ ಮಾಡಿ. ಈಗ ಒಂದು ವಾತಾವರಣ ಒಂದು ಕಲೀಲ ಮಾಧ್ಯಮ ಅಂತ ಅಂದ್ಕೊಂಡ್ರೆ, ಈ ರೀತಿ ದಟ್ಟ ಕಾಡಿನ ಮೂಲಕ ಸೂರ್ಯನ ಬೆಳಕು ಹಾದು ಹೋಗುವಾಗ ಮಧ್ಯದಿಂದ ಬೆಳಕಿನ ಕಿರಣದ ಪಥವು ಗೋಚರಿಸುತ್ತೆ. ಯಾಕೆ ಅಂದ್ರೆ ಈ ವಾತಾವರಣದಲ್ಲಿರುವ ಕಣಗಳು, ಘಟಕದ ಕಣಗಳು ಏನಾಗತ್ತೆ, ಬೆಳಕನ್ನ ಚದುರಿಸತ್ತೆ, ಟಿಂಡಾಲ್ ಪರಿಣಾಮ ಉಂಟಾಗತ್ತೆ.
ಇದೇ ವಿದ್ಯಮಾನವು ಸಾಮಾನ್ಯವಾಗಿ ಬಯಲಿನಲ್ಲಿ ಗೋಚರಿಸುವುದಿಲ್ಲ. ಏಕೆ? ಬಯಲಿನ ವಾತಾವರಣದಲ್ಲಿ ಏನಿರಲ್ಲ, ಗಾಳಿಯ ಅತಿ ಚಿಕ್ಕ ಕಣಗಳಿರೋದ್ರಿಂದ ಬೆಳಕು ಚದುರುವುದಿಲ್ಲ, ಆದ್ದರಿಂದ ಬೆಳಕಿನ ಪಥ ಗೋಚರಿಸೋದಿಲ್ಲ. ಸೊ ಸಾಮಾನ್ಯವಾಗಿ ಟಿಂಡಾಲ್ ಇಫೆಕ್ಟ್ ಆಗ್ಬೇಕು ಅಂದ್ರೆ ಕಲೀಲ ಮಾಧ್ಯಮ ಇರಬೇಕು. ಕಲೀಲ ಮಾಧ್ಯಮದಲ್ಲಿ ಅದರ ಕಣ ಘಟಕ ಕಣಗಳು, ಆ ಮಾಧ್ಯಮದ ಕಣಗಳು ಒಂದು ಪರ್ಟಿಕ್ಯುಲರ್ ಸೈಜ್ ಅಲ್ಲಿ ಇರಬೇಕು. ಅಂದ್ರೆ ಒಂದು ನಿರ್ದಿಷ್ಟ ಸೈಜ್ ಅಲ್ಲಿ ಇದ್ದಾಗ ಮಾತ್ರ ಏನಾಗುತ್ತೆ ಹೇಳಿ, ಬೆಳಕಿನ ಚದುರುವಿಕೆ ಉಂಟಾಗತ್ತೆ. ಆದ್ರೆ ಬಯಲಿನ ವಾತಾವರಣದಲ್ಲಿ ಆ ಒಂದು ಪರ್ಟಿಕ್ಯುಲರ್ ಸೈಜ್ಗಿಂತ ಕಣದ ಗಾತ್ರ ಏನಾಗಿರುತ್ತೆ ಹೇಳಿ, ಕಡಿಮೆ ಆಗಿರುತ್ತೆ. ಆಗ ಏನಾಗಲ್ಲ, ಬೆಳಕಿನ ಚದುರುವಿಕೆ ಕಂಡು ಬರೋದಿಲ್ಲ. ಆಗ ನಮ್ಗೆ ಅದರ ಪಥ ಗೋಚರಿಸೋದಿಲ್ಲ. ಆಯ್ತಾ? ಯಾಕೆಂದ್ರೆ ಬಯಲಿನ ವಾತಾವರಣದಲ್ಲಿ ಗಾಳಿಯ ಅತಿ ಚಿಕ್ಕ ಕಣಗಳು ಇರೋದ್ರಿಂದ, ಅಂದ್ರೆ ಈ ಗಾತ್ರದ ಕಣಗಳು ಬೆಳಕನ್ನ ಚದುರಿಸ್ಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿರೋದಿಲ್ಲ. ಹಾಗಾಗಿ ಬೆಳಕು ಚದುರೋದಿಲ್ಲ, ಪಥ ಗೋಚರಿಸೋದಿಲ್ಲ. ಆಮೇಲೆ ನಕ್ಷತ್ರಗಳು ಮಿನುಗುವಂತೆ ಕಾಣುತ್ತವೆ. ಏಕೆ? ನಕ್ಷತ್ರಗಳು ಮಿನುಗುವಂತೆ ಕಾಣುತ್ತವೆ ಏಕೆ? ಆದರೆ ಗ್ರಹಗಳು ಮಿನುಗುವುದಿಲ್ಲ. ಏಕೆ? ನಕ್ಷತ್ರಗಳು ಮಿನುಗುತ್ತವೆ ಆದ್ರೆ ಗ್ರಹಗಳು ಮಿನುಗುವುದಿಲ್ಲ ಅಂತ. ಸೊ ನಕ್ಷತ್ರದಿಂದ ಉಂಟಾದಂತಹ ಬೆಳಕು ಭೂಮಿಗೆ ತಲುಪಬೇಕು ಅಂದ್ರೆ ಬೆಳಕು ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ವಕ್ರೀಭವನಗೊಳ್ತಾ ಬರುತ್ತೆ. ಅಂದ್ರೆ ನಕ್ಷತ್ರದಿಂದ ಭೂಮಿಗೆ ಬರುವ ಹೊತ್ತಿಗೆ ಬೆಳಕಿಗೆ ಬೇರೆ ಬೇರೆ ಪಾರದರ್ಶಕ ಮಾಧ್ಯಮಗಳು ಎದುರಾಗುತ್ತೆ. ಆವಾಗ ವಕ್ರೀಭವನ ಸೂಚ್ಯಂಕ ಬದಲಾಗಿ ಬೆಳಕು ಬೇರೆ ಬೇರೆ ಪ್ರಮಾಣದಲ್ಲಿ ಬೆಂಡ್ ಆಗಿ ಕಂಟಿನ್ಯೂಸ್ ಆಗಿ ವಕ್ರೀಭವನಗೊಂಡು ನಮ್ಮ ಭೂಮಿಯನ್ನ ರೀಚ್ ಆಗತ್ತೆ. ಹಾಗಾಗಿ ಈ ಬೆಳಕಿನ ವಕ್ರೀಭವನದ ಕಾರಣದಿಂದ ನಮ್ಗೆ ನಕ್ಷತ್ರ ಮಿನುಗೋ ತರ ಕಾಣುತ್ತೆ. ಆದ್ರೆ ಗ್ರಹಗಳು ಯಾಕೆ ಮಿನುಗೋದಿಲ್ಲ ಅಂದ್ರೆ ಗ್ರಹಗಳು ನಮ್ಗೆ ನಕ್ಷತ್ರದಕ್ಕಿಂತ ಕಡಿಮೆ ಪ್ರಮಾಣದ ದೂರದಲ್ಲಿ ಇರುತ್ತೆ. ಗ್ರಹಗಳು ಹತ್ತಿರದಲ್ಲೇ ಇದೆ. ನಕ್ಷತ್ರದ ದೂರಕ್ಕೆ ಕಂಪೇರ್ ಮಾಡಿದ್ರೆ ಗ್ರಹಗಳು ನಮ್ಗೆ ತುಂಬಾ ಹತ್ತಿರದಲ್ಲಿದೆ. ಹಾಗಾಗಿ ಗ್ರಹಗಳಿಂದ ಉಂಟಾದಂತಹ ಬೆಳಕು ಕಂಟಿನ್ಯೂಸ್ ಆಗಿ ವಕ್ರೀಭವನ ಅಷ್ಟೊಂದು ಪ್ರಮಾಣದಲ್ಲಿ ಆಗದೆ ಇರೋದ್ರಿಂದ ಗ್ರಹಗಳು ಮಿನುಗೋದಿಲ್ಲ. ಮತ್ತೆ ಗ್ರಹಗಳಿಗೆ ಸ್ವಂತ ಬೆಳಕಿರೋದ್ರಿಲ್ಲ ಅಲ್ವಾ? ಈ ಒಂದು ಕಾರಣವನ್ನು ಕೂಡ ಹೇಳ್ಬಹುದು. ನಕ್ಷತ್ರಗಳ ಮಿನುಗುವಿಕೆ ವಾಯುಮಂಡಲದಲ್ಲಿ ಉಂಟಾದ ನಕ್ಷತ್ರಗಳ ವಕ್ರೀಭವನದ ಕಾರಣದಿಂದ ಆಗಿದೆ. ನಾನು ಆಲ್ರೆಡಿ ಹೇಳ್ದಾಗೆ ನಕ್ಷತ್ರದಿಂದ ಉಂಟಾದಂತಹ ಬೆಳಕು ಭೂಮಿಗೆ ಬಂದು ತಲುಪಬೇಕಾದ್ರೆ ಕಂಟಿನ್ಯೂಸ್ ಆಗಿ ಅದು ವಕ್ರೀಭವನಗೊಳ್ಳುತ್ತೆ. ಯಾಕೆಂದ್ರೆ ಈ ವಾತಾವರಣದ ಸ್ತರದಲ್ಲಿ ಅಥವಾ ವಾಯುಮಂಡಲದ ಸ್ತರದಲ್ಲಿ ಬೇರೆ ಬೇರೆ ಸ್ಥಳದ ವಕ್ರೀಭವನ ಸೂಚ್ಯಂಕ ಬೇರೆ ಬೇರೆ ಆಗಿರುತ್ತೆ. ಅಂದ್ರೆ ಪಾರದರ್ಶಕ ಮಾಧ್ಯಮದ ವಕ್ರೀಭವನ ಸೂಚ್ಯಂಕ ಬೇರೆ ಬೇರೆ ಆಗೋದ್ರಿಂದ ಬೆಳಕು ಕಂಟಿನ್ಯೂಸ್ ಆಗಿ ವಕ್ರೀಭವನಗೊಂಡು ಭೂಮಿಗೆ ಬರುತ್ತೆ. ಹಾಗಾಗಿ ನಕ್ಷತ್ರ ಮಿನುಗತ್ತೆ. ಅದೇ ರೀತಿ ವಾಯುಮಂಡಲದಲ್ಲಿ ವಿವಿಧ ಸ್ತರಗಳಲ್ಲಿ ವಕ್ರೀಭವನದ ಸ್ಥಿರಾಂಕವು ವಿಭಿನ್ನವಾಗಿರೋದ್ರಿಂದ ನಕ್ಷತ್ರಗಳಿಂದ ಬರುವ ಬೆಳಕು ಸತತವಾಗಿ ವಕ್ರೀಭವನ ಹೊಂದುತ್ತದೆ. ನಾನು ಆಲ್ರೆಡಿ ಹೇಳಿದಾಗೆ ವಾಯುಮಂಡಲದ ಬೇರೆ ಬೇರೆ ಸ್ತರ ಒಂದು ಬೆಳಕಿನ ಪಾರದರ್ಶಕ ಮಾಧ್ಯಮದ ತರ ಕೆಲಸ ಮಾಡುತ್ತೆ. ಬೇರೆ ಬೇರೆ ವಾಯುಮಂಡಲದ ಸ್ತರ ಅಂದ್ರೆ ಬೇರೆ ಬೇರೆ ಪಾರದರ್ಶಕ ಮಾಧ್ಯಮ. ಈಗ ಗಾಳಿ, ನೀರು, ಮತ್ತೆ ಏನು ಗಾಜು, ಈ ರೀತಿ ಬೇರೆ ಬೇರೆ ಪಾರದರ್ಶಕ ಮಾಧ್ಯಮ ಇದೆಯಲ್ಲ ಬೆಳಕಿಗೆ. ಅದೇ ರೀತಿ ಬೇರೆ ಬೇರೆ ವಾಯುಮಂಡಲದ ಸ್ತರಗಳು ಬೇರೆ ಬೇರೆ ಪಾರದರ್ಶಕ ಮಾಧ್ಯಮದ ತರ ಕೆಲಸ ಮಾಡುತ್ತೆ. ಬೇರೆ ಬೇರೆ ಪಾರದರ್ಶಕ ಮಾಧ್ಯಮ ಇದ್ದಾಗ ಅದರ ವಕ್ರೀಭವನ ಸ್ಥಿರಾಂಕ ಕೂಡ ಬೇರೆ ಬೇರೆ ಆಗತ್ತೆ. ಹಾಗಾಗಿ ಬೆಳಕು ಏನಾಗುತ್ತೆ, ಸತತವಾಗಿ ವಕ್ರೀಭವನಗೊಳ್ಳುತ್ತೆ. ಆಯ್ತಾ? ಹಾಗಾಗಿ ನಕ್ಷತ್ರಗಳು ಮಿನುಗೋ ತರ ಕಾಣುತ್ತೆ. ಆದ್ರೆ ಗ್ರಹದಲ್ಲಿ ಏನಾಗುತ್ತೆ, ಗ್ರಹಗಳು ನಕ್ಷತ್ರಗಳಿಗಿಂತ ತುಂಬಾ ಹತ್ರದಲ್ಲಿ ಇರುತ್ತೆ. ನಮ್ಗೆ ನಕ್ಷತ್ರದ ದೂರಕ್ಕೆ ಕಂಪೇರ್ ಮಾಡಿದ್ರೆ ಗ್ರಹಗಳು ಭೂಮಿಗೆ ಹತ್ರದಲ್ಲೇ ಇರುತ್ತೆ. ಇದರಿಂದಾಗಿ ಅವು ನಕ್ಷತ್ರಗಳಿಗಿಂತ ದೊಡ್ಡದಾಗಿರೋ ತರ ಗೋಚರಿಸುತ್ತೆ ಒಂದು. ಆಮೇಲೆ ಬೆಳಕಿನ ಆಕಾರವು ದೊಡ್ಡದಾದಂತೆ ಬೆಳಕಿನ ಸ್ಥಿತ್ಯಂತರ ಕಡಿಮೆ ಆಗುತ್ತದೆ. ಆದ್ದರಿಂದ ಅವು ಮಿನುಗುವುದಿಲ್ಲ. ಮೇನ್ ಆಗಿ ಗ್ರಹಗಳು ಹತ್ತಿರದಲ್ಲಿರೋದ್ರಿಂದ ನಮಗೆ ಅವು ದೊಡ್ಡದಾಗಿ ಕಾಣುತ್ತೆ, ದೊಡ್ಡದಾದ ಬೆಳಕಿನ ಆಕಾರಗಳಾಗಿ ಕಾಣುತ್ತೆ. ಹಾಗಾಗಿ ಬೆಳಕಿನ ಆಕಾರವು ದೊಡ್ಡದಾದಂತೆ ಬೆಳಕಿನ ಸ್ಥಿತ್ಯಂತರ ಕಡಿಮೆ ಆಗುತ್ತದೆ. ಆದ್ದರಿಂದ ಅವುಗಳು
ಮಿನುಗುವುದಿಲ್ಲ. ನೀವು ಈ ಒಂದು ಪಾಯಿಂಟ್ ಅನ್ನ ಸರಿಯಾಗಿ ಮೆನ್ಷನ್ ಮಾಡಬೇಕು. ಬೆಳಕಿನ ಆಕಾರವು ದೊಡ್ಡದಾದಂತೆ ಬೆಳಕಿನ ಸ್ಥಿತ್ಯಂತರ ಕಡಿಮೆ ಆಗುತ್ತದೆ ಅನ್ನೋದನ್ನ ನೀವು ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು. ಹಾಗಾಗಿ ಗ್ರಹಗಳು ಮಿನುಗುವುದಿಲ್ಲ. ಇದು ವೈಜ್ಞಾನಿಕ ಕಾರಣ ಆಗಿದೆ. ಆಯ್ತಾ? ಒಂದು ಗ್ರಹಗಳು ನಕ್ಷತ್ರಗಿಂತ ಹತ್ತಿರದಲ್ಲಿರೋದ್ರಿಂದ ಇವು ನಮಗೆ ಅಂದ್ರೆ ಭೂಮಿ ಮೇಲೆ ಇರೋರಿಗೆ ಅವು ನಕ್ಷತ್ರಗಿಂತ ದೊಡ್ಡದಾಗಿರುವಂತ ಗೋಚರ ಆಗತ್ತೆ. ಆಕ್ಚುಲಿ ನಕ್ಷತ್ರದ ಒಂದು ಆಕಾರವೇ ಗ್ರಹಗಳಿಗಿಂತ ಜಾಸ್ತಿ ದೊಡ್ಡದಾಗಿರುತ್ತೆ ಅಲ್ವಾ? ನಕ್ಷತ್ರಗಳ ಸೈಜು ಗ್ರಹಗಳ ಸೈಜ್ಗಿಂತ ಎಷ್ಟೋ ಪಟ್ಟು ದೊಡ್ಡದಾಗಿರುತ್ತೆ. ಆದರೆ ಗ್ರಹಗಳು ನಮ್ಗೆ ಹತ್ತಿರದಲ್ಲಿರೋದ್ರಿಂದ ಗ್ರಹಗಳ ಆಕಾರವೇ ದೊಡ್ಡದಾಗಿರುವಂತೆ ನಮ್ಗೆ ಗೋಚರಿಸತ್ತೆ. ಹಾಗಾಗಿ ಬೆಳಕಿನ ಆಕಾರ ದೊಡ್ಡದಾದ ಹಾಗೆ ಬೆಳಕಿನ ಸ್ಥಿತ್ಯಂತರ ಕಡಿಮೆ ಆಗುತ್ತೆ. ಆದ್ದರಿಂದ ಗ್ರಹಗಳು ಮಿನಗೋ ತರ ಕಾಣಲ್ಲ. ಒಂದಾಯ್ತು. ಆಮೇಲೆ ಗ್ರಹಗಳಿಗೆ ಸ್ವಂತ ಬೆಳಕಿಲ್ಲ ಅನ್ನೋದು ಮತ್ತೊಂದು ಕಾರಣ. ಆಯ್ತಾ? ಆಮೇಲೆ ಅಪಾಯದ ಸಂಕೇತದ ದೀಪಗಳು ಯಾವ ಬಣ್ಣದಿಂದ ಆಗಿರುತ್ತವೆ? ಆ ಬಣ್ಣಕ್ಕೆ ಏಕೆ ಆದ್ಯತೆ ನೀಡಲಾಗುತ್ತದೆ? ಅಪಾಯದ ಸಂಕೇತ ಅಂದ್ರೆ ಡೇಂಜರ್ ಸಿಗ್ನಲ್ಗಳು ಯಾವ್ದಾಗಿರುತ್ತೆ? ರೆಡ್ ಲೈಟ್ ಅಂತ ಹೇಳ್ತೀವಿ ಅಲ್ವಾ? ಯಾವ ಬಣ್ಣದಿಂದ ಆಗತ್ತೆ? ಕೆಂಪು ಬಣ್ಣದಿಂದ ಆಗಿರುತ್ತೆ. ಯಾಕೆ ಪರ್ಟಿಕ್ಯುಲರ್ ಆಗಿ ಕೆಂಪು ಬಣ್ಣವನ್ನೇ ಎಕ್ಸ್ಕ್ಲೂಸಿವ್ ಆಗಿ ಯೂಸ್ ಮಾಡ್ತಾರೆ ಅಂದ್ರೆ ನಮ್ಗೆ ಗೊತ್ತಿದೆ ಕೆಂಪು ಬಣ್ಣಕ್ಕೆ ತರಂಗ ದೂರ ಜಾಸ್ತಿ ಇರೋದ್ರಿಂದ ಕೆಂಪು ಬಣ್ಣ ಜಾಸ್ತಿ ದೂರ ತಲುಪಿದಾಗ ಕೂಡ ಏನಾಗಲ್ಲ, ಚದುರಲ್ಲ, ಸ್ಕ್ಯಾಟರ್ ಆಗಲ್ಲ. ಜಾಸ್ತಿ ದೂರದವರೆಗೆ ಚದುರದೆ ಏನಾಗುತ್ತೆ, ಟ್ರಾವೆಲ್ ಮಾಡೋ ಕೆಪಾಸಿಟಿ ಇರುತ್ತೆ. ಯಾವುದಕ್ಕೆ? ಕೆಂಪು ಬಣ್ಣಕ್ಕೆ. ಹಾಗಾಗಿ ಕೆಂಪು ಬಣ್ಣವನ್ನೇ ಯೂಸ್ ಮಾಡಿರ್ತಾರೆ. ಯಾಕೆಂದ್ರೆ ತರಂಗ ದೂರ ಜಾಸ್ತಿ ಇರುತ್ತೆ. ಇವಾಗ ನೀಲಿ ಬಣ್ಣ ಯೂಸ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ನೀಲಿ ಬಣ್ಣ ಯೂಸ್ ಮಾಡಿದ್ರೆ ನೀಲಿ ಬಣ್ಣದ್ದು ನಮ್ಗೆ ತರಂಗ ದೂರ ಕಡಿಮೆ ಇರುತ್ತೆ ಅಂತ ಗೊತ್ತಿದೆ ಅಲ್ವಾ? ಅಂದ್ರೆ ಅದು ಜಾಸ್ತಿ ಚದುರುತ್ತೆ. ಹಾಗಾಗಿ ದೂರದವರೆಗೆ ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀಲಿ ಬಣ್ಣ, ವೈಲೆಟ್ ಅಥವಾ ಇಂಡಿಗೋ ಇದನ್ನೆಲ್ಲ ಯೂಸ್ ಮಾಡೋದು ಕಡಿಮೆ. ತರಂಗ ದೂರ ಜಾಸ್ತಿ ಇರೋದನ್ನ ಅಪಾಯ ಸಂಕೇತದ ದೀಪಗಳಾಗಿ ಯೂಸ್ ಮಾಡ್ತಾರೆ. ತರಂಗ ದೂರ ಜಾಸ್ತಿ ಇರೋದು ಯಾವ ಬಣ್ಣಕ್ಕೆ? ಕೆಂಪು ಬಣ್ಣಕ್ಕೆ. ಕೆಂಪು ಬಣ್ಣ ಅಪಾಯದ ಸಂಕೇತದ ದೀಪಗಳು ಯಾವ ಬಣ್ಣದ್ದಾಗಿರುತ್ತದೆ? ಕೆಂಪು ಬಣ್ಣದ್ದಾಗಿ. ಉತ್ತರ ಕೆಂಪು ಬಣ್ಣದ್ದಾಗಿರುತ್ತದೆ. ಯಾಕೆ ಅಂದ್ರೆ ಕೆಂಪು ಬಣ್ಣವು ಮಂಜು ಮತ್ತು ಹೊಗೆಯಿಂದ ಚದುರುತ್ತದೆ ಮತ್ತು ದೂರದಿಂದಲೂ ಅದನ್ನು ಕಾಣಬಹುದು. ಇದು ಮುಖ್ಯವಾದ ಒಂದು ಕಾರಣ. ತರಂಗ ದೂರ ಜಾಸ್ತಿ ಆಗಿರುತ್ತೆ. ಹಾಗಾಗಿ ದೂರದವರೆಗೂ ಕೂಡ ಅದು ನಮ್ಗೆ ನೋಡ್ಲಿಕ್ಕೆ ಸಿಗತ್ತೆ. ದೂರದವರೆಗೂ ಕೂಡ ಅದು ಚದುರಿಕೊಂಡು ಹೋಗಿ ಅದು ದೂರದವರೆಗೂ ಕೂಡ ನಮ್ಗೆ ನೋಡ್ಲಿಕ್ಕೆ ಸಿಗತ್ತೆ. ಆದ್ರೆ ನೀಲಿ ಬಣ್ಣ ಅಂತದೆಲ್ಲ ಯೂಸ್ ಮಾಡಿದ್ರೆ ಅದು ಅಷ್ಟು ದೂರ ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ತರಂಗ ದೂರ ಕಡಿಮೆ ಇರೋದ್ರಿಂದ. ಕೆಂಪು ಬಣ್ಣದ್ದು ತರಂಗ ದೂರ ಜಾಸ್ತಿ ಇರುತ್ತೆ. ಹಾಗಾಗಿ ದೂರದವರೆಗೆ ಅದನ್ನ ನೋಡ್ಬೋದು. ಇದು ಮುಖ್ಯವಾದ ಕಾರಣ ಆಗಿರುತ್ತೆ. ಸೊ ಇಲ್ಲಿಗೆ ನಿಮ್ಮ ವಿಜ್ಞಾನ ವಿಭಾಗದ ಎಲ್ಲಾ ಪಾಠದ ರಿವಿಷನ್ಗಳು ಆದ ಹಾಗೆ ಆಯ್ತು. ಮಕ್ಕಳೇ, ಚೆನ್ನಾಗಿ ಓದಿ ಎಕ್ಸಾಮ್ಗೆ ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ. ತುಂಬಾ ಹತ್ರದಲ್ಲೇ ಎಕ್ಸಾಮ್ ಇದೆ. ನೀವು ಇದನ್ನ ರಿಪೀಟ್ ಆಗಿ ಬೇಕಿದ್ರೆ ಯೂಟ್ಯೂಬ್ ಅಲ್ಲಿ ಕೂಡ ನೋಡಬಹುದು. ಸೊ ಇಂಪಾರ್ಟೆಂಟ್ ಇರೋದನ್ನ ಡಿಸ್ಕಸ್ ಮಾಡಿದ್ದೇವೆ. ಚೆನ್ನಾಗಿ ಪಾಠದ ಪುಸ್ತಕವನ್ನ ಚೆನ್ನಾಗಿ ಓದಿ. ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಪ್ರತಿಯೊಂದು ಪಾಠವನ್ನ ಪ್ರಾರಂಭದಿಂದ ಕೊನೆಯವರೆಗೆ ಓದಿ. ಅದರಲ್ಲಿ ಬರುವಂತಹ ಚಟುವಟಿಕೆಗಳನ್ನ ಓದಿ ಅರ್ಥೈಸ್ಕೊಳ್ಳಿ. ಅದರಲ್ಲಿ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಅದರಿಂದ ಬಂದಂತಹ ಏನು ತೀರ್ಮಾನ ಏನು, ಅದನ್ನೆಲ್ಲ ಚೆನ್ನಾಗಿ ಅರ್ಥೈಸ್ಕೊಳ್ಳಿ. ರಿಯಾಕ್ಷನ್ಸ್ ಅನ್ನ, ಆಮೇಲೆ ಚಿತ್ರಗಳನ್ನ, ಲೆಕ್ಕಗಳನ್ನ ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿ. ಅಷ್ಟಾದ್ರೆ ತಪ್ಪೋ ಸಾಧ್ಯತೆ ಕಡಿಮೆ ಇರುತ್ತೆ. ಮೇನ್ ಆಗಿ ಪಾಠವನ್ನ ಚೆನ್ನಾಗಿ ಓದಿ ಅರ್ಥೈಸ್ಕೊಳ್ಳಿ. ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಿ. ಅಂದ್ರೆ ಹಿಂದಿನ ವರ್ಷದ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಿ. ನಿಮ್ಮ ಇವಾಗ ಬೋರ್ಡ್ ಇಂದ ಮಾಡೆಲ್ ಕ್ವಶನ್ ಪೇಪರ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಅಲ್ವಾ? ಅವನ್ನು ಒಂದ್ಸಲ ಸಾಲ್ವ್ ಮಾಡಿ. ಪ್ರಿಪರೇಟರಿ ಎಕ್ಸಾಮ್ಗಳಾಗಿದೆ, ಆ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡಿ. ಜಾಸ್ತಿ ಪುಸ್ತಕವನ್ನ ಓದಿ ಅರ್ಥೈಸ್ಕೊಳ್ಳಿ. ಆಗ ನಿಮ್ಗೆ ಯಾವುದೇ ಕ್ವಶನ್ ಅನ್ನ ಕೇಳಿದ್ರು ಕೂಡ, ಟ್ವಿಸ್ಟ್ ಮಾಡಿ ಕೇಳಿದ್ರು ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಈಸಿ ಆಗತ್ತೆ. ಅನ್ವಯದ ಕ್ವಶನ್ಗಳನ್ನು ಕೂಡ ಉತ್ತರಿಸಬಹುದು. ಹಾಗಾಗಿ
ಎಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಇಲ್ಲಿಗೆ ನಮ್ಮ ವಿಜ್ಞಾನ ವಿಭಾಗದ ಒಂದು ರಿವಿಷನ್ ಕ್ಲಾಸ್ ಮುಗ್ದಾಗಾಯ್ತು. ಎಲ್ರಿಗೂ ಧನ್ಯವಾದ, ಸಹಕರಿಸಿದ್ದಕ್ಕಾಗಿ ಧನ್ಯವಾದ. ಮತ್ತೆ ಅವಕಾಶಕ್ಕಾಗಿ ಸಂಕಲ್ಪ ಲರ್ನಿಂಗ್ ಸಂಸ್ಥೆಗೂ ಕೂಡ ಧನ್ಯವಾದ. ಆಲ್ ದ ಬೆಸ್ಟ್. ಎಲ್ಲರೂ ಎಕ್ಸಾಮ್ ಅನ್ನ ಚೆನ್ನಾಗಿ ಮಾಡಿ. ಒಳ್ಳೇದಾಗ್ಲಿ ಎಲ್ರಿಗೂ.